ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭತಮಮತಿನೇಯಂ ಶುದ್ಧ ಸೌಖ್ಯಾಪ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೋಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಂ ಆನಂದತೀರ್ಥಬಂಧುಂ ಹರಿಂ ಭಜೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಮೋಮೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತನ್ನಮಸ್ತೆ ಗುರುನ್ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಃ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಅಧಿಕ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಅಧಿಕವಾದ ಪುಣ್ಯ ಪ್ರಾಪ್ತಿಗಾಗಿ ಹಮ್ಮಿಕೊಂಡಿರುವಂತಹ ಈ ಜ್ಞಾನ ಯಜ್ಞ, ಅದರಲ್ಲೂ ವಿಶೇಷ ಪುರುಷೋತ್ತಮ ಮಾಸ, ಪರಮಾತ್ಮನ ಚಿಂತನೆ, ಅವನ ಗುಣಗಳ ಚಿಂತನೆಯಿಂದಲೇ ನಮಗೆ ಅಧಿಕ ಪುಣ್ಯ. ಅದಕ್ಕೆ ಆ ಉತ್ತಮ ಪುರುಷನಾದ, ಆ ಪುರುಷೋತ್ತಮನಾದ ಪರಮಾತ್ಮನ ಸ್ಮರಣೆಯನ್ನ ನಾವು ಮಾಡಬೇಕು, ಅಧಿಕವಾದ ಪುಣ್ಯ ಪ್ರಾಪ್ತವಾಗುತ್ತೆ ಅಂತ ಹೇಳಿ, ಈ ಸದಾಚಾರ ಸ್ಮೃತಿಯಲ್ಲಿ ಭಗವದ್ಗೀತೆಯಲ್ಲಿ ಏನು 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅಂತಲೇ ಕರೀತೇವೆ, ಆ ಪುರುಷೋತ್ತಮ ಯೋಗದ ಒಂದು ಮುಖ್ಯಾಂಶವನ್ನ, ಅದರ ಸಾರಭೂತವಾದ ಎಲ್ಲ ಶ್ಲೋಕಗಳನ್ನು ಆಚಾರ್ಯರು ಇದರಲ್ಲಿ ಹಾಕಿದ್ದಾರೆ. ಸದಾಚಾರ ಸ್ಮೃತಿ. ಏನು ಸದಾಚಾರ ಸ್ಮೃತಿ? ಜ್ಞಾನಿಗಳು, ಸಜ್ಜನರು ಆಚರಣೆ ಮಾಡುವಂತಹ ಕ್ರಿಯೆಗಳನ್ನ ಇಲ್ಲಿ ಕೂಡಿಟ್ಟಿದ್ದಾರೆ ಆಚಾರ್ಯರು. ಸಜ್ಜನಾನಾಂ ಆಚಾರ, ಸಜ್ಜನರ ಆಚಾರ, ನಮ್ಮ ಪೂರ್ವಜರು ಏನೇನು ಮಾಡ್ಕೊಂಡು ಬಂದಿದ್ರೋ, ಏನೇನು ಮಾಡ್ತಿದ್ರೋ ಅದು ಎಲ್ಲ ವಿಧಿಯುಕ್ತವಾಗಿತ್ತು. ಅಂತಹ ಒಂದು ಅವರು ಮಾಡಿದಂತಹ ಕರ್ಮಗಳ ಸ್ಮರಣೆಯನ್ನು ಮಾಡಿದ್ರೂ ಸಾಕು ಅಂತ ಮಾಡಲೇಬೇಕು. ಆದ್ರೆ ಬೆಳಿಗ್ಗೆಯಿಂದ ಎದ್ದ ತಕ್ಷಣ ರಾತ್ರಿ ಮಲಗುವವರೆಗೂ ನಾವು ಏನೇನು ಮಾಡಬೇಕು ಅನ್ನೋದನ್ನ ಈ ಸದಾಚಾರ ಸ್ಮೃತಿಯಲ್ಲಿ ಹೇಳಿದ್ದಾರೆ ಆಚಾರ್ಯರು. ಸದಾಚಾರ, ಸಜ್ಜನರ ಅವರ ಆಚಾರ, ಅದರ ಸ್ಮರಣೆ ಮಾಡಬೇಕು. ಅಷ್ಟೇ ಅಲ್ಲ, ಆ ಸದಾಚಾರವನ್ನ ನಾವು ಅಳವಡಿಸಿಕೊಳ್ಳಬೇಕು, ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಒಂದೇ ದಿನವಾದ ಈ ಪ್ರವಚನ ಕೇಳಿ ಹೋಗಿ ಮನೆಗೆ ಹೋಗಿ ಮುಗಿದೋಯ್ತು, ಗೇಟ್ ದಾಟಿದ್ರೆ ಮುಗಿದೋಯ್ತು, ಅವ್ರ್ಯಾರೋ ನಾವ್ಯಾರೋ, ವಿಷಯ ಸಂಬಂಧವೇ ಇಲ್ಲ. ಇಲ್ಲ, ಅದರ ಸ್ಮೃತಿ ಇರಬೇಕು, ಸ್ಮರಣೆ ಇರಬೇಕು. ನಮಗೆ ಸಮಯ ವ್ಯರ್ಥ. 1 ಗಂಟೆಗಳ ಕಾಲ ಬಂದು ಸುಮ್ಮನೆ ಇಲ್ಲಿ ಕುಳಿತು, ಸುಮ್ಮನೆ ಏನೋ ಬೇಜಾರಾಗುತ್ತೆ, ಲೈಟಿಂಗ್ ಎಲ್ಲ ಡೆಕೋರೇಷನ್ ಚೆನ್ನಾಗಿದೆ ಅಂತ ಹೇಳಿ ಬಂದು ಕುಳಿತು ಸುಮ್ಮನೆ ಒಂದು ಕೇಳ್ಕೊಂಡು ಹೋದ್ರೆ ಉಪಯೋಗ ಇಲ್ಲ. ಅದರ ಸ್ಮರಣೆ ಬೇಕು, ಸದಾಚಾರ ಸ್ಮೃತಿ, ಅದನ್ನ ಹೇಳ್ತಾ ಇದ್ದ. ಆ ಸದಾ ಆಚಾರಗಳ ಸ್ಮರಣೆ ಬೇಕು ಅಂತ. ಏನು ಮಾಡಬೇಕು ನಾವು? ಮೊದಲಿಗೆ ಅವರು ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀಹಿ ನಿರ್ಮಮಃ ಯಾತಿ ಪರಂ ಜಯತಿ ಸೋಚ್ಯುತಃ. ಆ
ಉತ್ತಮನಾದ ಅಚ್ಯುತನಿಗೆ ಜಯವಾಗಲಿ ಅಂತ. ಅಂಥವನನ್ನು ಹೇಗೆ ಭಜಿಸಬೇಕು, ಯಾವ ರೀತಿ ಕರ್ಮಗಳ ಆಚರಣೆಯಿಂದಾಗಿ ಪರಮಾತ್ಮನನ್ನ ಒಲಿಸಿಕೊಳ್ಳಬಹುದು, ಎಲ್ಲಾ ಆಚರಣೆಗಳ ಸಾರ ಸಂಗ್ರಹಭೂತವಾದದ್ದು ಇದು. ಅಧ್ಯಾತ್ಮ ಚೇತಸ, ಆ ಪರಮಾತ್ಮನ ನಾವು ಹೇಗೆ ಭಜಿಸಬೇಕು, ಅಧ್ಯಾತ್ಮವಾಗಿ ಮುಖ್ಯವಾಗಿ ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ಅಂದ್ರೆ ಬೆಳಿಗ್ಗೆ ಹೇಳ್ಬೇಕಪ್ಪ, ಅಲಾರಾಮ್ ಇಟ್ಟಿದ್ದೀನಿ, ನಾನೇ ಹೇಳ್ಬೇಕು, ನಾನೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕು, ಮನೇಲಿ ಯಾರು ಇಲ್ಲ ಅಲ್ಲ, ಪರಮಾತ್ಮ ನನ್ನನ್ನ ಎಬ್ಬರಿಸ್ತಾನೆ, ಅವನೇ ಒಳಗಡೆ ನಿಂತು ಮಾಡಿಸೋದು ಎನ್ನುವಂತಹ ಆಧ್ಯಾತ್ಮಿಕ ಚಿಂತನೆ ಮುಖ್ಯ. ಅಧ್ಯಾತ್ಮ ಚೇತಸ, ಸರ್ವಾಣಿ ಕರ್ಮಾಣಿ ಅಧ್ಯಾತ್ಮ ಚೇತಸ, ಎಲ್ಲಾ ಕೆಲಸಗಳು ಪರಮಾತ್ಮನೇ ಮಾಡಿಸೋದು. ಮತ್ ಹೇಗೆ ಆಯ್ತು, ಎಲ್ಲವೂ ಮಾಡಿಸ್ತಾನೆ, ಆದ್ರೆ ಆ ವ್ಯಕ್ತಿ ನಂದು, ಆ ವ್ಯಕ್ತಿ ನನ್ನವನು, ಅವಳು ನನ್ನವಳು, ಅದು ನಂದು ಅಲ್ಲ. ನಿರಾಶೀಹಿ, ಯಾವ ರೀತಿಯಾದ ಆಸೆ ಇರಬಾರದು. ನಿರ್ಮಮಃ, ನಾ ಪರಮಾತ್ಮನ ಏನೋ ಮಾಡ್ತೇನೆ, ಅದು ಪರಮಾತ್ಮ ನನಗೆ ಅದರ ಪ್ರತ್ಯುಪಕಾರವಾಗಿ ಏನಾದ್ರೂ ಕೊಡಲೇಬೇಕು. ನಾವು ದೇವರಿಗೆ ಕೇಳ್ಕೋತೇವೆ, ಇವತ್ತು ನೀವು 101 ರೂಪಾಯಿ ಕಾಣಿಕೆ ಹಾಕ್ತೀನಪ್ಪ, ನನಗೆ ಈ ಕೆಲಸ ಆಗಬೇಕು. ಹಾಕೋ 101 ರೂಪಾಯಿ ಕಾಣಿಕೆ, ಆಗಬೇಕಾಗಿರೋ ಕೆಲಸ 1 ಲಕ್ಷದ್ದು. ದೇವ್ರಿಗೆ ಕೇಳ್ಕೋದು, ನಾವು ವ್ಯವಹಾರ ಮಾಡ್ತೇವೆ ಅವ್ರ ಹತ್ರ, ಇಷ್ಟು ಕೊಡ್ತೇವೆ ನೀನು ಎಷ್ಟು ಕೊಡು ಅಂತ. ಇಲ್ಲ, ವ್ಯವಹಾರ ಬೇಡ. ಸವೈ ಬಳಿಕು, ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಯಾರು ದೇವರ ಹತ್ರ ಹೀಗೆ ನಾನು ಭಕ್ತಿ ಮಾಡಿದ್ವಿ ನಾವು ಕೇಳಿದ್ರು ಕೊಡುವಂತವನು ವ್ಯಾಪಾರಿಯಾದ ಭಕ್ತನಾಗ್ಲಿಲ್ಲ ಅಂತ. ವ್ಯಾಪಾರಿ ಅವನು ಹೋಗಿ ಅಂಗಡಿಯಲ್ಲಿ 10 ರೂಪಾಯಿ ಕೊಡ್ತೇವೆ, ಆ ವಸ್ತು ಕೊಡಪ್ಪ, ಆ ಸೋಪು ಕೊಡಪ್ಪ, ಇದಕ್ಕೆ ಕೊಡಪ್ಪ ಅಂತೇಳಿ 10 ರೂಪಾಯಿ ಕೊಡ್ತೇವೆ, ಆ ಸೋಪು ಅದು ಏನೋ ಒಂದು ವಸ್ತುವನ್ನು ತಗೊಂಡು ಬರ್ತೇವೆ. ವ್ಯಾಪಾರ ಆಯ್ತು, ನಾವು ಪರಮಾತ್ಮ ಭಕ್ತಿ ಮಾಡಿದ್ವಿ, ಅವನು ನಿಮಗೆ ಕೇಳಿದನು ಕೊಟ್ಟು. ಅಲ್ಲ, ವ್ಯಾಪಾರ ಆಗಬಾರದು. ಆ ಪರಮಾತ್ಮ ಮತ್ತು ಭಕ್ತನ ಮಧ್ಯೆಯಲ್ಲಿ ಈ ರೀತಿಯಾದ ಯಾವ ವ್ಯವಹಾರ ಇರಬಾರದು. ಅವನು ನಮ್ಮನ್ನ ಕಾಪಾಡ್ತಾನೆ ಅನ್ನುವುದು ದೃಢವಾದ ಭಕ್ತಿ ಅಷ್ಟೇ, ಯಾವ ಆಸೆಗಳು ಇರಬಾರದು. ನಿರಾಶೀಹಿ ನಿರ್ಮಮಃ ಯಾತಿ ಪರಂದ ಇದು ಸೊಚ್ಚುದ, ಅಂತಹ ಈ ರೀತಿಯಾದ ಮನಸ್ಸುಳ್ಳವರಾಗಿ ಇಂತಹ ಮನಸ್ಸುಳ್ಳಂತಹ ಭಕ್ತರನ್ನ ಕಾಪಾಡುವಂತಹ ಆ ಅಚ್ಯುತನಿಗೆ ಜಯವಾಗಲಿ. ಹೇಗೆ ಹೇಳಬೇಕು? ಸ್ಮೃತ್ವಾ ವಿಷ್ಣು ಸಮುತ್ಥಾಯ. ನೋಡ್ರಿ, ಮೊಟ್ಟ ಮೊದಲಿಗೇನೆ ನಾವು ಗಾಬರಿಗೆ ಎದ್ದು ಬಿಡ್ತೀವಿ. ಟೈಮ್ ಆಯ್ತು, ಹೋದ್ರೆ ಸ್ನಾನ ಮಾಡಿ ಶರ್ಟ್ ಏನು ತಕೊಂಡು ಓಡಿದ್ದೆ, ಪುರುಸತ್ತೇ ಇಲ್ಲ. ಪರಮಾತ್ಮನ ಸ್ಮರಣೆ ಮಾಡ್ತಾ ನಾವು ಎದ್ದು ಹೇಳಬೇಕು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಪ್ರಭಾತೆ ಕರದರ್ಶನಂ, ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಿದೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ. ಪಾದ ಇಡಬೇಕಾದ್ರೂ ಹೇ ಭೂತಾಯಿ ನಿನಗೆ ನಮಸ್ಕಾರ ಅಮ್ಮ, ಅನಿವಾರ್ಯ. ನಿನ್ನ ಮೇಲೆ ಪಾದ ಇಡದೆ ಹೋದರೆ ನನ್ನ ಕೆಲಸವೇ ಆಗೋದಿಲ್ಲ. ನಿನ್ನಿಂದ ಬರುವಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡಿ ನೀನು ನನಗೆ ತಾಯಿ, ನಿನ್ನ ತೊಳಿಬೇಕಾಗಿದೆ. ಆದ್ರಿಂದ ಅನಿವಾರ್ಯ, ಕಾಲಿಡದೆ ಹೋದ ಕೆಲಸ ಆಗೋದಿಲ್ಲ. ದಯವಿಟ್ಟು ಕ್ಷಮಸು ಅಂತ ಕ್ಷಮೆ ಕೇಳಿ ಮುಂದೆ ನಾವು ಕೆಲಸವನ್ನು ಶುರು ಮಾಡಬೇಕು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾ ವಿಧಿ. ಬಹಳ ಸಂಕ್ಷಿಪ್ತವಾಗಿ ಆಚಾರ್ಯರು ಹೇಳ್ತಾರೆ, ವಿಷ್ಣುವನ್ನ ಸ್ಮರಣೆ ಮಾಡಿ, ಇನ್ನು ಅನೇಕ ಇದೆ ಇದರಲ್ಲಿ, ಪರಮಾತ್ಮನ್ನ ಹೇಗೆ ಸ್ಮರಣೆ ಮಾಡಬೇಕು. ಕಪಿಲ ಋಷಿ, ಕಪಿಲ ಮುನಿ, ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಎಲ್ಲವನ್ನು ಹೇಳಿದ್ದ, ಹೇಗೆ ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು ಅಂತ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರು ಹಲಾಂಚನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರವಾಲ. ಈ ರೀತಿಯಾಗಿ ಪರಮಾತ್ಮನ ಪಾದಗಳ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿದ್ದ. ಪರಮಾತ್ಮನ ಪಾದ ಚಿಂತನೆ ಮುಖ್ಯ. ತದನಂತರ ಆಪಾದ ಮೌಳಿ ಪರ್ಯಂತಂ,
ಆ ಪಾದದಿಂದ ಶುರು ಮಾಡಿ ಪರಮಾತ್ಮನ ಶಿರದವರೆಗೂ ನಾವು ಪರಮಾತ್ಮ ಎಲ್ಲಾ ಅವಯವಗಳನ್ನು ಧ್ಯಾನ ಮಾಡ್ತಾ ಬರಬೇಕು. ಅಷ್ಟು ಟೈಮ್ ಎಲ್ಲಿದೆ ಬಿಡಿ. ಕೈ ನೋಡೋದೇ ದೊಡ್ಡದು, ವಾಚ ನೋಡ್ತೇವೆ ಪಕ್ಕಕ್ಕಿರೋದನ್ನ. ಹೀಗೆ ಪರಮಾತ್ಮನ ಚಿಂತನೆಯನ್ನ ಮಾಡಿ ತದನಂತರ ಕೃತ ಶೌಚೋ ಯಥಾವಿಧಿ. ಇಷ್ಟೇ ಇದರಲ್ಲಿ ಎಲ್ಲವನ್ನೂ ಹೇಳಿಬಿಟ್ರು. ಮೊದಲಿಗೆ ದಂತಧಾವನ ಮಾಡಬೇಕು. ನಾವು ಮೊದಲಿಗೆ ಚಾಯ್ ಕುಡಿಬೇಕು. ಮೊದಲಿಗೆ ಬಿಸಿ ಬಿಸಿ ಚಾ ಆದ್ರೆ ಎಲ್ಲ ಶೌಚ ಗೀಚ ಎಲ್ಲ ಆಮೇಲೆ ಇಲ್ಲ. ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ಪರಮಾತ್ಮನ ಚಿಂತನೆಯನ್ನ ಮಾಡಿ ತದನಂತರ ನಾವು ಮಾಡಬೇಕಾದದ್ದು ದಂತಧಾವನ. ಸ್ಮೃತ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ. ಕೃತ ಶೌಚ ಅಂತಂದ್ರೆ ಈ ಮಲಮೂತ್ರ ವಿಸರ್ಜನೆ ಆದಿಗಳನ್ನ ಮಾಡಬೇಕು. ಎದ್ದ ತಕ್ಷಣ ಈ ಗಜೇಂದ್ರ ಮೋಕ್ಷ ಬರುವಂಥವರು ರಾಯರು ಹೇಳ್ತಿದ್ರಂತೆ, ಪ್ರತಿನಿತ್ಯ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಗಜೇಂದ್ರ ಮೋಕ್ಷವನ್ನ ಹೇಳಿಯೇ ಹೋಗೋದು. ಸ್ನಾನಕ್ಕೆಲ್ಲ ಹೋಗ್ಬೇಕಾದ್ರೆ, ಶೌಚಕ್ಕೆಲ್ಲ ಹೋಗ್ಬೇಕಾದ್ರೆ ಆ ಶೌಚವನ್ನೆಲ್ಲ ಮುಗಿಸಿ ತುಳಸಿ ಮೃತ್ತಿಕೆಯಿಂದ ನಮ್ಮ ಕೈಯನ್ನ ತೊಳೆದುಕೊಂಡು ತದನಂತರ ದಂತಧಾವನ ಮಾಡಬೇಕು. ಧೌತದಂತ ಸಮಾಚಮ್ಯ ಸ್ಥಾನನ್ನು ಕುರ್ಯಾತ್ ನಿಧಾನತಃ. ಹಲ್ಲನ್ನ ತಿಕ್ಕಬೇಕು. ಅದು ಹಲ್ಲನ್ನ ತಿಕ್ಕುವುದು ಎಲ್ಲರಿಗೂ ಉಚಿತ ಅಲ್ಲ. ವಿಚಾರ ಮಾಡಿ, ಯಾರ್ಯಾರು ತಿಕ್ಕಬೇಕು? ಬರೀ ಗೃಹಸ್ಥರು ತಿಕ್ಕಬೇಕು, ವಾನಪ್ರಸ್ಥಾಶ್ರಮಗಳು ತಿಕ್ಕಬೇಕು. ಬ್ರಹ್ಮಚಾರಿ ದಂತಧಾವನ ಇಲ್ಲ ಬ್ರಹ್ಮಚಾರಿಗೆ. ಏನಾಚಾರೆ ಹೀಗೆ ಹೇಳ್ಬಿಟ್ರಿ, ಅವ್ರನ್ನ ಹತ್ರ ಕರ್ಕೊಳ್ಬೇಕು ಬೇಡ ನಾವು. ದಂತಧಾವನವೇ ಇಲ್ಲ ಅಂದ್ರೆ ಅಲ್ಲೇ ಬೈಪಾಸ್ ಹೊಡಿಬೇಕಾಗತ್ತೆ ಅವ್ರ ಮುಂದೆ ಬಂದ್ರೆ. ಏನ್ ಮಾಡೋದು ಹೀಗೆ ಮಾಡಿದ್ರೆ ಅಂತಂದ್ರೆ, ಅದಕ್ಕೆ ಮೂತ್ರ ವಿಸರ್ಜನೆ ಮಾಡಿದಾಗ ಪ್ರತಿಯೊಬ್ಬರೂ ಕೂಡ ಮೂತ್ರ ವಿಸರ್ಜನೆ ಮಾಡಿದಾಗ ಕೈಕಾಲು ತೊಳೆದುಕೊಂಡು 7 ಬಾರಿ ನಾವು ಬಾಯನ್ನ ಮುಕ್ಕಳಿಸ್ಬೇಕು ನೀರಿಂದ. ಮಲ ವಿಸರ್ಜನೆ ಮಾಡಿದಾಗ 12 ಬಾರಿ ಬಾಯನ್ನ ಮುಕ್ಕಳಿಸ್ಬೇಕು. ಈ ಬಾಯಿ ಮುಕ್ಕಳಿಸೋದ್ರಿಂದಲೇ ವಾಸನೆ ಬರೋದಿಲ್ಲ. ಮುಖ್ಯ ಹಲ್ಲು ತಿಕ್ಕೋದು ಯಾಕೆ? ಒಂದು ವಾಸನೆ ಬರಬಾರದು, ಒಂದು ಶುದ್ಧ ಇರಬೇಕು. ಊಟ ಆದ್ಮೇಲೆ ಕೂಡ ಚಲೋತ್ನಾಗಿ ನೀರಲ್ಲಿ ಬಾಯಲ್ಲಿ ಹಾಕೊಂಡು ಅದನ್ನ ಧೌತ ಮಾಡಿಕೊಂಡು ಬಾಯನ್ನ ಮುಕ್ಕಳಿಸಿ ಆಮೇಲೆ ಬೇರೆ ಎಲ್ಲ ಕೆಲಸವನ್ನ ಮಾಡಬೇಕು. ಆದ್ರೆ ಗೃಹಸ್ಥರು ಯಾಕೆ ತಿಕ್ಕೊಳ್ಬೇಕು? ಆ ಗೃಹಸ್ಥರು ಹಾಗೆ ಮಾಡಿದ್ರೆ ಆಯ್ತಲ್ಲ ಅಂತಂದ್ರೆ, ಗೃಹಸ್ಥರಿಗೆ ಭೋಜನ ಆದ ಮೇಲೆ ತಾಂಬೂಲ ಚರ್ವಣ ಇರ್ತದೆ. ತಾಂಬೂಲ ಚರ್ವಣ ಇರ್ತದೆ. ಬ್ರಹ್ಮಚಾರಿಗಳಿಗೆ ಇರೋದಿಲ್ಲ, ಸನ್ಯಾಸಿಗಳಿಗೆ ಇರೋದಿಲ್ಲ. ತಾಂಬೂಲ ಚರ್ವಣ ಮಾಡಿದ ಮೇಲೆ ಬಾಯಿ ತೊಳ್ಕೊಳ್ಬೇಕಂತ ನಿಯಮ ಇಲ್ಲ. ಆ ತಾಂಬೂಲ ಹಲ್ಲಲ್ಲೆಲ್ಲೋ ಸಿಕ್ಕೊಂಡಿರ್ತದೆ. ಅದನ್ನು ಶುದ್ಧ ಮಾಡಲಿಕ್ಕೆ ಗೃಹಸ್ಥರು ದಂತಧಾವನ ಮಾಡಬೇಕು. ಹೀಗೆ ಇರೋದು. ಒಬ್ಬ ಬ್ರಹ್ಮಚಾರಿ ಮುಂಜಿ ಆದಮೇಲೆ ಅವನು ನೆಕ್ಸ್ಟ್ ಸೋಡ ಮುಂಜಿಗೆ ತಲೆಪೂರ್ಣ ತೆಗಿಬೇಕು. ಅದನ್ನು ಅದ ಸೋಡ ಮುಂಜಿಗೆ ತಲೆಪೂರ್ಣ ತೆಗಿಬೇಕು. ಮುಂಜಿ ಆದ್ಮೇಲೆ ತಲೆಪೂರ್ಣ ಆಯ್ತು, ಗಡ್ಡ ಹೇಗೆ ಬರಲಿ ಹಾಗೆ ಬಿಟ್ಟಿರ್ಬೇಕು ಅವನು. ಆ ನಿಯಮವೂ ಅದ. ಆದ್ರೆ ಈಗಿನ ಕಾಲಮಾನ ಹಾಗಿಲ್ಲ. ಆದ್ದರಿಂದ ಈಗ ಏನು ಬ್ರಹ್ಮಚಾರಿಗಳು ತಾಂಬೂಲ ಚರ್ವಣ ಮಾಡ್ತಾರೆ ಈಗ. ಆದ್ರಿಂದ ಅನಿವಾರ್ಯವಾಗಿ ದಂತಧಾವನ ಮಾಡಬೇಕು. ಹೀಗೆ ಶೌಚಾದಿಗಳನ್ನು ಮುಗಿಸಿ ದಂತಧಾವನ ಮಾಡಿ ಆದ ಮೇಲೆ ಸ್ನಾನವನ್ನು ಕುರ್ಯಾತ್ ವಿಧಾನತಃ. ಸ್ನಾನವನ್ನ ಹೇಗೆ ಮಾಡಬೇಕು? ಶವರ್ ಬಿಟ್ಟು ಕೆಳಗೆ ಹೋಗ್ಲಿ, ಸೋಪ ಚೂ ಬಂದ್ಬಿಟ್ರೆ ಮುಗಿದು ಹೋಗುತ್ತೆ ಸ್ನಾನ. 2 ನಿಮಿಷ. ಮೊದಲಿಗೆ ಯಾವ ಯಾವ ಅಂಗಗಳನ್ನು ಒರೆಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಮಾರಿ ನೋಡಿದ್ದು ಕನ್ನಡ ಹೋಗ್ಯದೋ ಇಲ್ಲೋ, ಸೋಪ್ ಹೋಗ್ಯದೋ ಇಲ್ಲೋ. ಕೆಲವು ಹಂಗೆ ಸೋಪ್ ಇರುತ್ತೆ ತಲೆ ಮೇಲೆಲ್ಲ, ಹಂಗೆ ಬಡ ಬಂದ್ಬಿಡು. ಹಂಗಲ್ಲ, ಮೊದಲಿಗೆ ಆಚಮನೆ ಮಾಡಬೇಕು. ವಿಚಾರ ಮಾಡಿ ಸಂಕಲ್ಪ ಮಾಡಬೇಕು. ಅಲ್ಲೇ ಎಲ್ಲಿ ಇರ್ತೀರೋ ಅಲ್ಲೇ, ಮುಖ್ಯವಾಗಿ ಈ ನದಿ ಸರೋವರಗಳಲ್ಲಿ ಸ್ನಾನ ಮಾಡಬೇಕು. ಆಗಲೇ ಇದ್ದಲ್ಲಿ ಮನೆಯಲ್ಲಿರೋ ಬಾವಿಯಲ್ಲಾದ್ರೂ ಮಾಡಬೇಕು. ಆಗಲೇ ಮನೆಯಲ್ಲಿರೋ ಬೋರು ನಳದ ಕೆಳಗಡೆ ಆದ್ರೂ ನಿಂತು ಅಲ್ಲಿ ಮಾಡಬೇಕು. ಸಂಕಲ್ಪ ಮಾಡಬೇಕು. ಶರೀರ ಶುದ್ಧ್ಯರ್ಥಂ, ಅಂತಃಕರಣ ಶುದ್ಧ್ಯರ್ಥಂ, ಆತ್ಮ ಶುದ್ಧ್ಯರ್ಥಂ,
ಭಾರತೀಯ ಋಣ ಮುಖ್ಯ ವರುಣಾಂತರ್ಗತ ಭಾರತೀಯ ಋಣ ಮುಖ್ಯ ಪ್ರಾಣಾಂತರ್ಗತ ಮತ್ಸ್ಯರೂಪಿ ಪರಮಾತ್ಮ ಪ್ರೇರಣೆಯ ಪ್ರೀತ್ಯರ್ಥಂ ಹೀಗೆ ಸಂಕಲ್ಪ ಮಾಡಿ ಆಯಾ ಅವತ್ತಿನ ದಿನ ತಿಥಿ ವಾರ ನಕ್ಷತ್ರ ಎಲ್ಲವನ್ನು ಹೇಳಿ ತದನಂತರ ಸ್ನಾನ ಮಾಡಬೇಕು. ಸ್ನಾನವನ್ನು ಅನೇಕ ರೀತಿಯಾದ ಸ್ನಾನ ಇದೆ, ಮಜ್ಜನ ಸ್ನಾನ ಅನೇಕ ರೀತಿಯಾದದಿದೆ. ಆದರೆ ಮುಖ್ಯ ಸ್ನಾನ ಅನ್ನುವಂಥದ್ದು ಶುದ್ಧತೆ ಅನ್ನೋದು ಮುಖ್ಯ. ಖರೆ ಹಲ್ಲು ನೋಡಿದ್ರೆ ನಾವು ಸೋಪ್ ಹಚ್ಕೊಂಡು ಬಂದು ಬಾಗ್ಲಾ ತೆಗೆದ್ರೆ ಘಮ್ಮನ ವಾಸನೆ ಬಂದ್ರೆ ಅದ್ಭುತ ಸ್ನಾನ ಆಯ್ತು ಅಂತ ಲೆಕ್ಕ ನಮ್ದು. ಚಲೋ ಹಾಕೊಂಡಿರ್ಬೇಕಷ್ಟೇ. ಅದ್ಭುತ ಸೋಪ್ ಗೀಪು ಹಾಕೊಂಡ್ ಬಂದ್ಬಿಟ್ರೆ ಗಮ್ಮತ್ ವಾಸನೆ ಬಂತು ಅಂತಂದ್ರೆ ಸ್ನಾನ ಭಾರಿ ಆಗ್ಯದ ಅಂತ ಲೆಕ್ಕ. ಮುಂದಿನವರಿಗೆ ಗೊತ್ತಾಗ್ತದೆ, ಹಿಂದಿನವರಿಗೆ ಗೊತ್ತಾಗ್ತದೆ. ಹಂಗಲ್ಲ, ಮುಖ್ಯ ಅದನ್ನ ಮಜ್ಜನ ಮಾಡಬೇಕು, ತಿಕ್ಕೊಳ್ಬೇಕು ಮೈಯನ್ನ. ಯಾವುದರಿಂದ? ತುಳಸಿ ಮೃತ್ತಿಕೆಯಿಂದ. ತುಳಸಿ ಮೃತ್ತಿಕೆಯಿಂದ ನಮ್ಮ ಮೈಯನ್ನ ಸ್ವಲ್ಪ ತಿಕ್ಕೊಳ್ಬೇಕು. ಉದ್ಧೃತ ಶಿವರಾಹೇಣ ಕೃಷ್ಣೇನ ಶತವಾಹುನ ಇಲ್ಲೇ ಹೇಳ್ತಾರೆ ಆಚಾರ್ಯರು. ಉದ್ಧೃತೇತಿ ಮೃದಾಲಿತ್ಯ ದ್ವಿಷರಷ್ಟಕ್ಷರಕ್ಷರೈ ತ್ರಿರ್ನಿಮಜ್ಜಾಪ್ಯ ಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ ಮೃದಾಲಿಪ್ಯ ನಿಮಜ್ಜತ್ರೀಹಿ ತ್ರಿರ್ಜಪೇದಘಮರ್ಷಣಂ. ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಮುಖ್ಯವಾಗಿ ಈ ಭಾಗೀರಥಿ ಇವೆಲ್ಲ ಇಂತಹ ಸಂದರ್ಭದಲ್ಲಿ ಸ್ನಾನ ಮಾಡಬೇಕಾದ್ರೆ, ಗ್ರಹಣ ಕಾಲ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಇದು ಪ್ರತಿನಿತ್ಯದ ಕೆಲಸ. ಉದ್ಧೃತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹಣಮಯ ಪಾಪಂ ಯನ್ಮಯ ವಿಸ್ಕೃತಂ ಕೃತಂ ಅತಿಮೀನ ಘನಶ್ಯಾಮಂ ಕಮಲಾಯತಲೋಚನಂ ಸ್ವರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಅಪವಿತ್ರ ಪವಿತ್ರೋವ ಈ ಎಲ್ಲ ಮಂತ್ರಗಳನ್ನು ಹೇಳಬೇಕು. ಗಂಗಾಂ ಗಯಾಂ ಕುರುಕ್ಷೇತ್ರಂ ಪ್ರಯಾಗಂ ನೈಮಿಷಂ ತಥಾ ಪುಷ್ಕರಂಚ ಮಹಾಬಾಹೋ ಸ್ನಾನಕಾಲೇ ಸದಾಸ್ವರೇ. ಈ ಎಲ್ಲಾ ತೀರ್ಥಕ್ಷೇತ್ರಗಳ ಹೆಸರನ್ನ ಸ್ಮರಣೆ ಮಾಡಿದ್ರೆ ಸಾಕು, ಹೇಳಿದ್ರೆ ಸಾಕು. ಸ್ನಾನ ಕಾಲದಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡಿದಷ್ಟು ಪುಣ್ಯ ಇದೆ. ಎಷ್ಟು ಶಾರ್ಟ್ ಕಟ್ ನೋಡ್ರಿ, ಎಷ್ಟು ಸುಲಭವಾದ ಉಪಾಯ. ಅಲ್ಲಿ ಹೋಗ್ಲೇಬೇಕಾಗಿಲ್ಲ, ಅದರ ಹೆಸರನ್ನ ಹೇಳಿ ಸ್ನಾನ ಮಾಡಿದ್ರೆ ಸಾಕು, ಅಷ್ಟೇ ಪುಣ್ಯ ಬರ್ತದೆ. ಹೀಗೆ ಹೇಳ್ತಾ ಇದ್ದಾರೆ. ಮತ್ತೇನು, ಮಣ್ಣನ್ನ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆಚಾರ್ಯರು ಇಲ್ಲಿ ಹೇಳಿದ್ದು, ಮಣ್ಣನ್ನ ಮೈಗೆ ಹಚ್ಚಿಕೊಂಡು ಆಪೋ ಹಿಷ್ಟಾಮ ಯೋ ಭುವಃ ಆ ಮಂತ್ರವನ್ನ ಹೇಳಬೇಕು. 3 ಸರ್ತಿ ನೀರಲ್ಲಿ ಮುಳುಗಬೇಕು. ಅಘಮರ್ಷಣ ಸೂಕ್ತದಿಂದಾಗಿ, ಋತುಲಿಂಗ ಸಪ್ತಂತ ಎನ್ನುವಂತ ಸೂಕ್ತದಿಂದಾಗಿ ಪ್ರೋಕ್ಷಣೆಯನ್ನ ಮಾಡ್ಕೊಳ್ಬೇಕು ನಮ್ಮ ಶರೀರಕ್ಕೆ. ಅಷ್ಟೇ ಅಲ್ಲ, ಪರಮಾತ್ಮನ ಸ್ಮರಣೆಯನ್ನ ಮಾಡಬೇಕು ಮುಖ್ಯವಾಗಿ ಸ್ನಾನ ಕಾಲದಲ್ಲಿ. ಯಜ್ಞ 3 ಸಮಯದಲ್ಲಿ ನಾವು ಮೌನವಾಗಿರಬೇಕು. ಸ್ನಾನ ಕಾಲದಲ್ಲಿ, ಭೋಜನ ಕಾಲದಲ್ಲಿ, ತಪಸ್ಸು ಅಂದ್ರೆ ಪೂಜೆ ಮಾಡುವಂತಹ ಕಾಲದಲ್ಲಿ ಅವಾಗೇ ಮಾತಾಡೋದು ಸರಿ. ನಾವು ಆ 3 ಕಾಲದಲ್ಲಿ ಏನೇ ಸ್ಪೆಷಲ್ ಮಾತಾಡ್ತೇವೆ. ಉಳಿದಿದ್ದ ಟೈಮ್ ಖಾಲಿ ಕೂತಿರ್ತೀವಿ ಅಂದ್ರೆ ಮಾತಾಡೋದಿಲ್ಲ ಅಂತ ಅರ್ಥ. ಅವಾಗ ಉಳಿದಿದ್ದ ಟೈಮ್ ಯಾರು ಮಾತಾಡೋದಿಲ್ಲ. ಅವ್ರ್ಯಾರು ನಾವ್ಯಾರು ಮನೆಗೆ ಇರ್ತೀವಿ, ಒಂದೇ ಮನೆಗೆ ಇರ್ತೀವಿ, ಊಟಕ್ಕೆ ಸೇರೋದಲ್ಲ. ಅವಾಗೆ ಕ್ಯಾಬಿನೆಟ್ ಮೀಟಿಂಗ್ ಶುರು ಆಗೋದು, ಮಾತಲ್ಲೇ ಶುರು. ಅಗ್ನಿದೇವ ಊಟದಲ್ಲಿ ನಾವು ಮಾತಾಡಿದರೆ ಅಗ್ನಿದೇವ ನಮ್ಮ ಆಯುಸ್ಸನ್ನ ಹರಡೆ ಮಾಡ್ತಾನೆ. ಸ್ನಾನದಲ್ಲಿ ಮಾತಾಡಿದರೆ ವರುಣ ನಮ್ಮ ಕಾಂತಿಯನ್ನ ಹರಡೆ ಮಾಡ್ತಾನೆ. ಪೂಜೆಯಲ್ಲಿ ಮಾತಾಡಿದರೆ ನಮ್ಮ ಧನವನ್ನ ಹರಡೆ ಮಾಡ್ತಾರೆ. ಹೀಗೆ ಒಂದಕ್ಕೊಂದು ಇದೆ. ಆದ್ದರಿಂದ ಈ 3 ಸಮಯದಲ್ಲಿ ನಾವು ಮಾತಾಡಬಾರದು. ಮತ್ತು ಊಟಕ್ಕೆ ಕೂತಾಗ ಉಪ್ಪು ಕಡಿಮೆ ಆಗಿದೆ ಅಂತ ಹೆಂಗೆ ಹೇಳೋದು ಸರಿ? ದಿನ ಒಂದು ಕಡಿಮೆ ಆಗ್ತಿರ್ತದೆ. ಪರಮಾತ್ಮ ಇವತ್ತು ನನ್ನ ಎಲೆಯಲ್ಲಿ ಇಷ್ಟೇ ಬರದಿದ್ದ, ಸುಮ್ಮನೆ ತಿನ್ಬೇಕು. ಯಾವ ಜಗಳನೇ ಇಲ್ಲ ನಮ್ಮ ಮನೆಯಾಗ. ಮುಖ್ಯ ಅದು ನೋಡ್ರಿ, ಅದು ಕಡಿಮೆ ಇದು ಕಡಿಮೆ ಆಗಿದೆ ಬರ್ತಾವ. ಏನೂ ಇಲ್ಲ, ಸುಮ್ಮನೆ ಊಟ ಮಾಡಿ ಹೋದ. ಆಮೇಲೆ ಎಷ್ಟರು ಮಾತಾಡ ಇಲ್ಲವಾ ಊಟಕ್ಕೆ ಉಪ್ಪು ಕಡಿಮೆ ಆಗಿತ್ತು. ಆಮೇಲೆ ಹೇಳಿದ್ರೆ ಅಯ್ಯೋ ಹೌದೇನ್ರಿ ಅಂತ ಆಮೇಲೆ ಅವ್ರು ಹೇಳ್ತಾರೆ ಮನೆಯವರು. ನಾಳೆಯಿಂದ ಬರೋಬ್ಬರಿ ಮಾಡ್ತಾರೆ. ತಗೋ ನಾಳೆ ಜಾಸ್ತಿ ಆಗ್ಬಿಡ್ತದ, ಅವಾಗ ಏನ್ ಮಾಡೋದು?
ಹಿಂಗ ಆದ್ರೆ ಆ ಸಮಯದಲ್ಲಾದ್ರೂ, ಊಟದಲ್ಲಾದ್ರೂ, ಈ 3 ಸಮಯದಲ್ಲಾದ್ರೂ ನಾವು ಮಾತಾಡಬಾರದು. ಮತ್ತೆ ಸ್ನಾನ ಕಾಲದಲ್ಲಿ ಸ್ಪಷ್ಟಾರಂ ಸರ್ವಲೋಕಾನಾಂ ಕೃತ್ವ ನಾರಾಯಣಂ ಪರಂ ಯತಶ್ವಾಸೋ ನಿಮಜ್ಜಾಪ್ತು ಪ್ರಣವೇ ನೋಚ್ಚಿತಸ್ತತಃ ಸಿಂಚವೇ ಪುರುಷದುಕ್ತೇನ ಸ್ವದೇಹಸ್ಥಂ ಹೇತಸ್ವರೇ. ಬೇರೆ ಎಲ್ಲೆಲ್ಲೋ ಇರುವಂತಹ ಪರಮಾತ್ಮನ ಸ್ಮರಣೆ ಬಿಡ್ರಿ, ನಮಗೆ ಸರ್ವಾಂತರ್ಯಾಮಿತ ಚಿಂತನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದಲ್ಲೇ ಇರುವಂತಹ ಪರಮಾತ್ಮನ ಸ್ಮರಣೆಯನ್ನೇ ಮಾಡಬೇಕು. ಪುರುಷ ಸೂಕ್ತದಿಂದಾಗಿ ನಮ್ಮ ದೇಹವನ್ನೇ ನಾವು ತೊಳ್ಕೊಳ್ಬೇಕಂದ್ರೆ ಸರಿಯಾಗಿ ನೋಡಿ. ಪುರುಷ ಸೂಕ್ತದಿಂದಾಗಿ ನಮ್ಮ ದೇಹವನ್ನಲ್ಲ, ನಮ್ಮ ದೇಹದಲ್ಲಿರೋ ಪರಮಾತ್ಮವನ್ನ ಶುದ್ಧ ಮಾಡಬೇಕು. ಅವನೇನು ಶುದ್ಧನೇ, ಆದ್ರೆ ಅವನಿಗೆ ಸ್ನಾನ ಮಾಡಿಸೋದು ಒಂದರ್ಥ. ನಮ್ಮ ಶರೀರ ಶುದ್ಧ, ನಾವು ಶುದ್ಧ, ನಾವು ಅಪವಿತ್ರರಾಗೋದು. ಹೀಗೆ ಎಲ್ಲವೂ ಮಾಡಿ ಸಿಂಚಯೇ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಸ್ಮರೇ. ನಮ್ಮ ದೇಹದಲ್ಲಿ ಇರುವಂತಹ ಪರಮಾತ್ಮನನ್ನ ಸಿಂಚಯೇ, ಆ ಪರಮಾತ್ಮ ಸ್ಮರಣೆ ಮಾಡಬೇಕು. ನಮ್ಮ ದೇಹಕ್ಕೆ ಈ ಪಾಂಚಭೌತಿಕವಾದ ಕಲ್ಮಶವಾದ ಅನೇಕ ಹೊಲಸುಗಳಿಂದ ಕೂಡಿರುವಂತಹ ದೇಹವನ್ನ ಸ್ವಲ್ಪ ಹೊತ್ತು ಶುದ್ಧವಾಗಿ ಇಟ್ಕೊಳ್ಳುವಂತಹ ಸ್ನಾನ ವಿಧಿ. ಈ ಬೇಸಿಗೆಯಲ್ಲಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ಬೇತು ಬಿಟ್ಟಿರ್ತೀವಿ, ಹೊಲಸಾಯ್ತೆ ಮೈ. ಆ ಒಂದು ಅನುಸಂಧಾನ ಮುಖ್ಯ. ಆ ಬರೀ ಆಚರಣೆ ಮಾಡಿದರೆ ಅಲ್ಲ, ಅದರ ಹಿಂದೆ ಅನುಸಂಧಾನ ಬೇಕು. ಪರಮಾತ್ಮನಿದ್ದಾನೆ, ನಮ್ಮ ಒಳಗಡೆ ಪರಮಾತ್ಮನಿದ್ದಾನೆ, ಅವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಾವು ಶುದ್ಧರಾಗಿದ್ದೇವೆ. ಅದನ್ನೇ ಹೇಳೋದ್ರಿ. ಆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ವರೇ ಪುಂಡರೀಕಾಕ್ಷಂ ಸಹ ಬಾಹ್ಯ ಅಂತರಶುಚಿ. ನೋಡ್ರಿ, ಅವನು ಅಪವಿತ್ರನೇ ಆಗಿರ್ಲಿ ಪವಿತ್ರನೇ ಆಗಿರ್ಲಿ, ಅವನು 1 ವಾರದಿಂದ ಸ್ನಾನ ಮಾಡಿದನೇ ಇರ್ಲಿ, ಪ್ರತಿದಿನನೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡಿರ್ಲಿ, ಅವನು ಬಟ್ಟೆಯನ್ನು ಚೇಂಜ್ ಮಾಡಿರ್ಲಿ, 1 ವಾರ ಅದೇ ಬಟ್ಟೆಯನ್ನು ಉಟ್ಕೊಂಡಿರ್ಲಿ, ಯಾರು ಯಹ ಸ್ಮರೆ ಪುಂಡರೀಕಾಕ್ಷಂ, ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾನೋ ಅವನು ಬಾಹ್ಯವಾಗಿಯೂ ಆಂತರಿಕವಾಗಿಯೂ ಶುದ್ಧನಾಗ್ತಾನೆ. ಹಾಗಂತ ಹೇಳಿ 1 ವಾರ ಸ್ನಾನ ಬೇಡ ಆಚಾರ್ಯ ಅಂತಂದ್ಬಿಟ್ರೆ ಕಷ್ಟ ಆಗುತ್ತೆ. ಅನಿವಾರ್ಯ ಪ್ರಸಂಗ ಬಂದಾಗ ಸರಿ, ಎಲ್ಲೋ ಟ್ರೈನ್ ಟ್ರಾವೆಲ್ ಮಾಡ್ತಿರ್ತೇವೆ, ಮಧ್ಯಾಹ್ನ 3:30 ತನಕ, ನಿನ್ನೆ ಬೆಳಿಗ್ಗೆ ಕೂತವರು ಮರುದಿನ ಮಧ್ಯಾಹ್ನ 3:30 ತನಕ ಏನೂ ಇಲ್ಲ, ಪರಮಾತ್ಮನ ಸ್ಮರಣೆ ಮಾಡೋದು, ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ರಾಮ ಕೃಷ್ಣ. ಆವಾಗ ಶುದ್ಧರಾಗ್ತೇವೆ. ಅನುಸಂಧಾನ ಮುಖ್ಯ. ಆದ್ರಿಂದ ಬರೀ ಆಚರಣೆ ಅಲ್ಲ, ಆಚರಣೆ ಹಿಂದೆ ಅನುಸಂಧಾನ ಬಹಳ ಮುಖ್ಯ. ಹೀಗೆ ಆಚರಣೆ ಮಾಡಿ ವಸಿತ್ವ ವಾಸ ಆಚಮ್ಯ ಪರೋಕ್ಷ ಆಚಮ್ಯ ಚ ಮಂತ್ರತಃ ಗಾಯತ್ರ್ಯ ತಾಂಜಲಿಂ ದತ್ವ ಧ್ಯಾತ್ವ ಸೂರ್ಯಗತಂ ಹರಿಂ. ಅಷ್ಟೇ ಅಲ್ಲ, ನಾವು ಬಂದು ಆದಷ್ಟು ಒದ್ದೆ ಬಟ್ಟೆಯನ್ನು ಉಟ್ಕೊಳ್ಬಾರದು. ಸ್ನಾನ ಮಾಡಿ ಬಂದು ಒದ್ದೆ ಬಟ್ಟೆಯನ್ನು ಉಟ್ಕೊಳ್ಬಾರದು. ಬರೀ ಒದ್ದೆ ಬಟ್ಟೆ ಶ್ರಾದ್ದಕ್ಕೆ ಮಾತ್ರ ಸೀಮಿತ. ಅದರಲ್ಲೂ ನಾವು ಮಡಿಯಲ್ಲಿ ಮಾಡಬೇಕು ಅಂತಂದ್ರೆ 7 ಬಾರಿ ಝಾಡಿಸ್ಬೇಕು. ಆ ಒದ್ದೆ ಬಟ್ಟೆನ 7 ಸಪ್ತವಾರಂ ವಿಧುನ್ಮನ್, 7 ಬಾರಿ ಝಾಡಿಸಿದಾಗ ಮಾತ್ರ ಒದ್ದೆ ಬಟ್ಟೆ ಮಡಿಗೆ ಲೆಕ್ಕ ಬರ್ತದ. ಸುಮ್ಮನೆ ತಗೊಂಡು ಹಿಡ್ಕೊಂಡು ಉಟ್ಕೊಂಡ್ಬಿಟ್ರೆ ಮಡಿ ಅಲ್ಲ, 7 ಬಾರಿ ಝಾಡಿಸ್ಬೇಕು. ಅದು ನಿಜವಾದ ಮಡಿ. ನೋಡ್ರಿ, ಎಲ್ಲವೂ ಹೇಳ್ತಾರೆ. ಯಾಕೆ? ಇದ್ರ ಹಿಂದೆ, ಎಲ್ಲವನ್ನೂ ಹಿಂದೆ ನಮ್ಮ ಆರೋಗ್ಯದ ಒಂದು ಚಿಂತನೆ ಇದೆ. ಒದ್ದೆ ಬಟ್ಟೆ ಉಟ್ಕೊಳ್ಳೋದ್ರಿಂದ ಇನ್ಫೆಕ್ಷನ್ಗಳಾಗ್ತವೆ ಬಹಳ. ಯಾರೇ ಆಗಲಿ, ಎಲ್ಲ ಒಂದು ಆಚರಣೆಗಳ ಹಿಂದೆ ನಮ್ಮ ಅದಕ್ಕೆ ಸದಾಚಾರಗಳ ಹಿಂದೆ ಒಂದು ಮೇಲೆ ನೋಟಕ್ಕೆ ಒಂದು ಏನೋ ಮಡಿಯಪ್ಪ ಹೀಗೆ ಹಾಕ್ತಾರೆ ಹಾಗೆ ಮಾಡ್ತಾರೆ ಅಂತ, ಎಲ್ಲದರಿಂದಲೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಡಾಕ್ಟರ್ ಕೇಳಿದ್ರು ಕೂಡ ಒದ್ದೆ ಬಟ್ಟೆ ಉಟ್ಕೋಬಾರ್ದಪ್ಪ ಅಂತಾನೆ ಹೇಳೋದು. ಕೆಲವೊಂದು ಮುಖ್ಯವಾದ ಪ್ರದೇಶಗಳಲ್ಲಿ ಒದ್ದೆ ಇರಬಾರದು, ಅದರಲ್ಲಿ ಮಡಿಗೆ ಬರೋದಿಲ್ಲ. ಒದ್ದೆ ಬಟ್ಟೆ ಇಟ್ಕೊಂಡ್ರೆ ಮಡಿಗೆ ಬರೋದಿಲ್ಲ. ಅದನ್ನ 7 ಬಾರಿ ಝಾಡಿಸಿದ್ರೆ ಅಷ್ಟೇ ಒಳಗಿರುತ್ತದೆ, ಅದನ್ನು ಉಟ್ಕೊಳ್ಬಹುದು, ಅದು ಮಡಿಗೆ ಲೆಕ್ಕ ಅಂತ. ಪ್ರತಿಯೊಂದು ಆಚರಣೆ ಹಿಂದಲೂ ಕೂಡ ನಮ್ಮ ಆರೋಗ್ಯದ ಒಂದು ಭದ್ರತೆ, ಅದನ್ನು ನೋಡಿ ಹೇಳ್ತಾ ಇರ್ತಾರೆ. ಹೀಗೆ ಆ ಬಟ್ಟೆಯನ್ನ ಉಟ್ಟುಕೊಂಡು ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಆಚರಣೆ ಮಾಡಿ ಇಂದಿನ ನಮ್ಮ ಸಂಧ್ಯಾ ವಂದನೆ ಬಗ್ಗೆ ಹೇಳ್ತಾ ಇದ್ದಾರೆ. ಗಾಯತ್ರ್ಯ ಚಾಂಜಲಿಂ ದತ್ವ ಧ್ಯಾತ್ವಾ ಸೂರ್ಯಗತಂ ಹರಿಂ.
ಸಂಕಲ್ಪ ಎಲ್ಲ ಮಾಡಿ ಮೊದಲಿಗೆ ಆಪೋ ಇಷ್ಟ ಅಂತ ಹೇಳಿ, ಸೂರ್ಯಶ್ಚ ರಾಮನ್ಯಶ್ಚ ಆ ಎಲ್ಲ ಮಂತ್ರವನ್ನ ಹೇಳಿ, ಇನ್ನೊಮ್ಮೆ ಆಪೋ ಇಷ್ಟ ಅಂತ ಹೇಳಿ, ಹೀಗೆಲ್ಲ ಆದ ಮೇಲೆ ಪರಮಾತ್ಮನಿಗೆ ಅರ್ಘ್ಯ ಕೊಡಬೇಕು. ಸೂರ್ಯಾಂತರ್ಗತನಾದ ನಾರಾಯಣನಿಗೆ ಗಾಯತ್ರ್ಯ ಚಾಂಜಲಿಂದತ್ವ, ಗಾಯತ್ರಿ ಮಂತ್ರದಿಂದಾಗಿ ಪರಮಾತ್ಮನಿಗೆ ನಾವು ಅರ್ಘ್ಯವನ್ನ ಕೊಡಬೇಕು. ಮಂತ್ರತಃ ಪರಿವೃತ್ಯಾತ ಸಮಾಚಮ್ಯ ಸುರಾಧಿಕಾನ್, ಬಹಳ ಸಂಕ್ಷೇಪವಾಗಿ 3-4 ಶ್ಲೋಕಗಳಲ್ಲಿ ಇಡೀ ಸಂಧ್ಯಾವಂದನದ ವಿಧಿಯನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಮಂತ್ರತಃ ಪರಿವೃತ್ಯಾತ, ಹೀಗೆ ಎಲ್ಲಾ ಮಂತ್ರವನ್ನ ಹೇಳ್ತಾ ಸೂರ್ಯಾರ್ಘ್ಯವನ್ನು ಕೊಡಬೇಕು. ಮುಖ್ಯವಾಗಿ ಊರ್ಧ್ವಪುಂಡ ಧಾರಣೆಯನ್ನ ಮಾಡಿ ಎಲ್ಲವನ್ನು ಮಾಡಿ ಆದ ಮೇಲೆ ಬಹಳ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಕರ್ಪಯಿತ್ವ ಪರಿವೃತಃ ಸಮಾಚಮ್ಯ ಸುರಾಧಿಕಾನ್, ಕರ್ಪಯಿತ್ವ ನಿಪೀಢ್ಯಾತ, ನಾವು ಸೂರ್ಯಾರ್ಘ್ಯ ಕೊಟ್ಟ ಮೇಲೆ ದೇವತರ್ಪಣವನ್ನ ಬಿಡುತ್ತೇವೆ. ದೇವತರ್ಪಣವನ್ನ ಆಯಾ ಕೃಷ್ಣ ಪಕ್ಷದ್ದು ಬೇರೆ, ಶುಕ್ಲ ಪಕ್ಷದ್ದು ಬೇರೆ. ಶುಕ್ಲ ಪಕ್ಷದಲ್ಲಿ ಕೇಶವನ್ನ ಶುರು ಮಾಡಿ ದಾಮೋದರ ತನಕ, ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣೆಯನ್ನು ಶುರು ಮಾಡಿ ಕೃಷ್ಣನ ತನಕ. ಹೀಗೆ ಈ ತರ್ಪಣವನ್ನೆಲ್ಲ ಬಿಟ್ಟು ಪಾಪ ಪುರುಷ ವಿಸರ್ಜನೆ, ಭೂತೋಚ್ಚಾಟನೆ ಅವನ್ನೆಲ್ಲ ಮಾಡಬೇಕು. ಭೂತೋಚ್ಚಾಟನೆ, ಪೃಥ್ವಿ ನಮಸ್ಕಾರ, ಗುರುಗಳ ಸ್ಮರಣೆ, ಅದಾದ ಮೇಲೆ ಪಾಪ ಪುರುಷ ವಿಸರ್ಜನೆ. ಈ ರೀತಿ ಪಾಪ ಪುರುಷ ವಿಸರ್ಜನೆಯನ್ನೆಲ್ಲ ಮಾಡಿ ಗಾಯತ್ರಿ ಜಪದಲ್ಲಿ ಅರ್ಕಮಂಡಲಗಂ ವಿಷ್ಣು ಧ್ಯಾತ್ವೈವ ತ್ರಿಪದೀಂ ಜಪೇ ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ. ಅರ್ಕಮಂಡಲಗಂ, ಆ ಸೂರ್ಯಮಂಡಲದಲ್ಲಿ ಅಂತರ್ಗತನಾದ ಪರಮಾತ್ಮನನ್ನ ನಾವು ಸ್ಮರಣೆ ಮಾಡಿ ಗಾಯತ್ರಿ ಮಂತ್ರವನ್ನ ಪಠಿಸಬೇಕು. ಅನೇಕ ಬಾರಿ ಹೇಳಿದ್ದೇವೆ, ಗಾಯತ್ರಿ ಅಂತಂದ್ರೆ ಯಾವುದೋ ದೇವಿಯನ್ನ ತಂದು ಕಲರ್ ಮುಖವಾಡ ಹಾಕಿ 5 ಮುಖ ಇಟ್ಬಿಟ್ಟಿರ್ತಾರೆ ಗಾಯತ್ರಿ ದೇವಿ ಅಂತ. ಸರ್ವಥಾ ಅಲ್ಲ, ಗಾಯತ್ರಿ ಅಂತಂದ್ರೆ ಪರಮಾತ್ಮನೇ. ಗಾಯತೆ, ಸಕಲ ವೇದಗಳು ಪರಮಾತ್ಮನ ಬಗ್ಗೆ ಹಾಗೆ ಹೊಗಳುತ್ತದೆ. ತ್ರಾಯತೆ, ಈ ಸಮಸ್ತ 14 ಲೋಕಗಳನ್ನು ಪರಮಾತ್ಮ ಕಾಪಾಡ್ತಾನೆ. ಆದ್ರಿಂದ ಅವನು ಗಾಯತ್ರಿ. ಅರ್ಕಮಂಡಲಗಂ ವಿಷ್ಣು, ಆ ಸೂರ್ಯಮಂಡಲದಲ್ಲಿ ಅಂತರ್ಗತನಾದ ಪರಮಾತ್ಮನ ನಾವು ತ್ರಿಪದೀಂ ಜಪೆ, ತ್ರಿಪದಾ ಗಾಯತ್ರಿ ತತ್ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯ. 3 ಪಾದಗಳು. ಈ ತ್ರಿಪದಾತ್ಮಕವಾದ ಈ ಗಾಯತ್ರಿ ಮಂತ್ರವನ್ನ ನಾವು ಹೇಳಬೇಕು. ಬಹಳ ಅರ್ಥ ಇದೆ. ಈ ಗಾಯತ್ರಿ ಮಂತ್ರದ ಒಂದೊಂದು ಅರ್ಥವನ್ನು ಹೇಳ್ತಾ ಹೋದ್ರೆ 15 ದಿನ ಬೇಕು. ಅದು ಸಾಲೋದಿಲ್ಲ. ಎಷ್ಟು ಗೊತ್ತಿದೆ ಅಷ್ಟು ಹೇಳ್ಬೋದು ಅಷ್ಟೇ. ಎಷ್ಟು ಆಯ್ತಪ್ಪ, ಎಷ್ಟೆಷ್ಟು ಮಾಡಬೇಕು? ನಮ್ಮ ಕೆಲವರು ಇರ್ತೀವಿ 10 ಮಾಡಬಹುದು, ಸರಿ 10 ಮಾಡೋದೆಲ್ಲ ಗೊತ್ತದ. ಇನ್ನು ಕೆಲವೊಬ್ರು ಇರ್ತಾರೆ 54 ಮಾಡ್ಬೋದಪ್ಪ, 54 ಮಾಡೋದು ಸ್ವಲ್ಪ 108 ಮಾಡ್ಲಿಕ್ಕೆ ಟೈಮ್ ಇಲ್ಲ, 10 ಮಾಡಿದ್ರೆ ಮನಸ್ಸಿಗೆ ಬೇಸರ ಆಗ್ತದೆ, 54 ಮಾಡಿದ್ರೆ ಆಯ್ತು. ಸರ್ವಥಾ ಇಲ್ಲ. 10 108 ಬಿಟ್ರೆ 1008 ಹೀಗೇ ಮಾಡಬೇಕು. ಅದನ್ನೇ ಹೇಳಿದ್ದಲ್ಲಿ ಸಹಸ್ರ ಪರಮ. ಹಾಗಾಗಿ ಯಾವುದು ಉತ್ತಮ? ಸಹಸ್ರ ಪರಮಾನುದೇವಿ 1008 ಅತ್ಯಂತ ಉತ್ತಮ ಪಕ್ಷ. ಶತಮಧ್ಯಾಂ 108 ಅದು ಅತ್ಯಂತ ಮಧ್ಯಮ ಪಕ್ಷ. ದಶಾವರಾಂ 10 ಮಾಡೋದು ಅವರ ಬಹಳ ಅಧಮ ಪಕ್ಷ. ಹಾಗಾದ್ರೆ ಮಾಡಿದ್ರೆ 10, ಇಲ್ಲ ಅಂದ್ರೆ 108, ಇಲ್ಲ ಅಂದ್ರೆ 1008. ಸಹಸ್ರ ಪರಮಾಂ ದೇವಿ ಶತಮಧ್ಯಾಂ ದಶಾವರಾಂ. ಆಯ್ತ್ರಿ, ಹೆಂಗ್ ಮಾಡ್ಬೇಕ್ರಿ ಆಚಾರ್ಯ? ಬೆಳಿಗ್ಗೆ ಕೂಡಬೇಕು, ಅಥವಾ ಬೆಳಿಗ್ಗೆ 8 ಕೂತ್ರು 108 ಮಾಡೋದು ಮನಸ್ಸು ಬಂದಪ್ಪ. ಕೂತವ್ರಿಗೆ ಜೋರು ಹೊಡಿಲಿಕ್ಕೆ ತಿಂದು ಏನ್ ಮಾಡೋಣ? ನಿದ್ದಿ ಅಥವಾ ಬೇರೆ ಏನೇನೋ ವಿಚಾರಗಳು, ಏನ್ ಮಾಡೋಣ? ಅದಕ್ಕೆ ಹೇಳ್ತಾರೆ ಯಾವಾಗ ಮಾಡಬೇಕು? ಸೂರ್ಯ ದರ್ಶನಾತಿಷ್ಟೇ ತತ್ತಸ್ತೂಪ ವಿಶೇಷವ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರ ಉತ್ತರಾಂಶ ದಿವಾಕರಾಂ. ನೋಡ್ರಿ, ಮೊದಲನೇ ಸಂಧ್ಯಾ ವಂದನೆ ಅರ್ಥಾತ್ ಬೆಳಗಿನ ಸಂಧ್ಯಾ ವಂದನೆ ನಕ್ಷತ್ರ ಇರಬೇಕಾದ್ರೆ ಮಾಡಬೇಕು.
ಸಾಯಂಕಾಲ ಸಂಧ್ಯಾ ವಂದನೆ ಸೂರ್ಯ ಇರಬೇಕಾದ್ರೆ ಮಾಡಬೇಕು. ನಾವೆಲ್ಲ ಉಲ್ಟಾ ಮಾಡ್ತೀವಿ. ಎದ್ದೇಳೋದೇ 12 PM 10 PM ನೆತ್ತಿ ಮೇಲೆ ಒಂದು ಬಿಡ್ತಾನೆ ಸೂರ್ಯ. ಮನೆ ಮುಟ್ಟೋದೇ 8:30 ಸೂರ್ಯ ಅಸ್ತನಾಗ ಹೋಗ್ಬಿಟ್ಟಿರ್ತಾನೆ. ಆದರೂ ಆಯ್ತು, ಆ ಎರಡರ ಮಧ್ಯದಲ್ಲಿ ಒಂದು ಸಂಧಿಕಾಲ ಅಂತಿದೆ ಅಂತ ಅಕಸ್ಮಾತ್ ಆಗಿ ಒಂದಿದೆ ಹೇಳಿಕ್ ಆಗ್ಲಿಲ್ಲ. ನಕ್ಷತ್ರ ಸಮಯದಲ್ಲಿ ಹೇಳಿಕ್ ಆಗ್ಲಿಲ್ಲ ಅಂತಂದ್ರೆ ಈ ಕಡೆ ನಕ್ಷತ್ರಗಳೂ ಅಸ್ತವಾಗಿರ್ತವೆ, ಇನ್ನ ಸೂರ್ಯನೂ ಬಂದಿರೋದಿಲ್ಲ. ಆ ಮಧ್ಯಕಾಲದಲ್ಲಿ ಮಾಡಿದ್ರೆ ನಕ್ಷತ್ರ ಇರುವ ಕಾಲದಲ್ಲಿ ಮಾಡಿದಷ್ಟೇ ಪುಣ್ಯ. ಸಾಯಂಕಾಲವೂ ಅಷ್ಟೇ, ಸೂರ್ಯ ಅಸ್ತಂಗತನಾಗಿರ್ತಾನೆ, ಇನ್ನ ನಕ್ಷತ್ರವೂ ಬಂದಿರೋದಿಲ್ಲ. ಆ ಮಧ್ಯಕಾಲದಲ್ಲಿ ಮಾಡಿದರೆ ಸೂರ್ಯ ಇದ್ದಾಗ ಮಾಡಿದಷ್ಟು ಎಷ್ಟು ಪುಣ್ಯ ಬರೋ ಅಷ್ಟೇ ಪುಣ್ಯ. ಅತ್ಯಂತ ಸಮಯಬದ್ಧವಾದ ಒಂದು ಸಂಧ್ಯಾ ವಂದನೆ ಬಹಳ ಫಲದಾಯಕ. ಇನ್ನೊಂದು, ಸಂಧ್ಯಾ ವಂದನೆ ಯಾವ ಫಲವನ್ನ ಕೊಡೋದಿಲ್ಲ. ಸಂಧ್ಯಾ ವಂದನೆ ಮಾಡಿದ್ರೆ ಯಾವ ಪುಣ್ಯ ಇಲ್ಲ ರೀ, ಮಾಡದೇ ಇದ್ರೆ ಪಾಪ ಇದೆ. ಯಾರೋ ನಮಗೆ ಉಪಕಾರ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಅವ್ರಿಗೆ ಏನಾಯ್ತು ಅದರಿಂದ, ನಮಗೇನಾದ್ರೂ ಸಿಕ್ತ? ಥ್ಯಾಂಕ್ಸ್ ಅಂತ ಹೇಳೋದ್ರಿಂದ ಏನಿಲ್ಲ. ಅದು ಹೇಳದೆ ಹೋದ್ರೆ ಅವ್ರ ಮನಸ್ಸಲ್ಲಿ ಅನ್ಕೊಳ್ಬಹುದು, ಒಂದು ಥ್ಯಾಂಕ್ಸ್ ಹೇಳಿಲ್ಲಪ್ಪ ಇವನು. ಹಂಗೆ ಪರಮಾತ್ಮನಿಗೆ ಸಂಧ್ಯಾ ವಂದನೆ ಮಾಡೋದು ಅಂದ್ರೆ ಥ್ಯಾಂಕ್ಸ್ ಹೇಳೋದು ಒಂದರ್ಥ. ಇಷ್ಟೆಲ್ಲಾ ಕೊಟ್ಟಿದೆಯಪ್ಪ, ಏನ್ ಕೊಟ್ಟಿದೆ ಅಂದ್ರೆ ನಮ್ಗೆ ಅದೇ ಸಣ್ಣ ಮನೆಯಾಗೆ ಇದ್ದೀವಿ, ಅಲ್ಲಿಂದ ನಡ್ಕೊಂಡು ಬಂದೀವಿ. ಒಂದೊಂದು ಅಂಗಾಂಗಗಳು ಎಷ್ಟೆಷ್ಟು ಲಕ್ಷ ಗೊತ್ತದರ, ಎಂತಿಂತ ಪಾಠಗಳನ್ನು ಇಟ್ಟಲ್ಲ ಪರಮಾತ್ಮ ಒಳಗಡೆ. ಇಷ್ಟು ವಯಸ್ಸಾದ್ರೂ ಇಷ್ಟು ಕ್ರಿಯಾಶೀಲವಾಗಿ ಅವ ಈ ಎಲ್ಲಾ ಪಾಠಗಳು ಅಂದ್ರೆ ಪರಮಾತ್ಮ ಅನುಗ್ರಹ ಇರ್ಲೇಬೇಕಲ್ಲ. ಎಷ್ಟು ಸರಿ ಬಿದ್ರು ಮತ್ತೆ ಎದ್ದು ನಡೀತಾ ಇದ್ದೀವಿ, ಎಷ್ಟು ಸರಿ ಫ್ರಾಕ್ಚರ್ ಆದ್ರೂ ಮತ್ತು ಕೂಡಿ ಗಟ್ಟಿಯಾಗಿ ನಡೀತಾ ಇದ್ದೀವಿ ಅಂತಂದ್ರೆ ಪರಮಾತ್ಮ ಅನುಗ್ರಹ ಇದೆ. ಅದರಿಂದ ಇನ್ನೊಂದು ಹೇಳ್ತಾರೆ ಇಲ್ಲಿ, ಬೆಳಿಗ್ಗೆ ಮಾಡಬೇಕಾದ್ರೆ ಸಂಧ್ಯಾ ವಂದನೆ ಗಾಯತ್ರಿ ಜಪವನ್ನು ಮಾಡಬೇಕಾದ್ರೆ ಎಲ್ಲೂ ಹೇಳೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಇದು ಒಂದ್ಸರಿ ಕೂತ್ರೆ ನೆಕ್ಸ್ಟ್ ಕೃಷ್ಣ ನಮಸ್ಕಾರದಾಗೆ ಎದ್ದೇಳೋದು ನಾವು. ಎಲ್ಲ ಸರಿ ಆಗ್ಲೆಲ್ಲ ಎದ್ದೇಳೋದು. ಸೂರ್ಯ ಅರ್ಘ್ಯ ಕೊಡಬೇಕಾದ್ರೂ ಎದ್ದೇಳಬೇಕು. ಗಾಯತ್ರಿ ಜಪವನ್ನ ನಿಂತೇ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಗಾಯತ್ರಿ ಜಪವನ್ನ ನಿಂತು ಮಾಡಬೇಕು. ಆ ಸೂರ್ಯ ದರ್ಶನಾರ್ಥಿಷ್ಟೇ, ಎಲ್ಲಿಯ ತನಕ ಸೂರ್ಯ ಬರ್ತಾರೋ ಅಲ್ಲಿಯ ತನಕ ನಿಂತು ಮಾಡಬೇಕು. ಸೂರ್ಯ ಬಂದ ಮೇಲೆ ಕುಳಿತರೂ ಪರವಾಗಿಲ್ಲ, ಕೂಡ್ಬೇಕು ಅಂತ ಹೇಳ್ತಿಲ್ಲ, ಕುಳಿತರೂ ಪರವಾಗಿಲ್ಲ, ಕುಳಿತು ಮಾಡಿದ್ರು ಪರವಾಗಿಲ್ಲ. ಆದ್ರೆ ಸೂರ್ಯ ಇಲ್ಲದೇ ಇರುವಂತಹ ಸಮಯದಲ್ಲಿ, ಅಂದ್ರೆ ಸೂರ್ಯ ಬರದೇ ಇರೋದು ಮುಂಚೆ ನಿಂತು ಮಾಡಿದ್ರೆ ಬಹಳ ಎಲ್ಲೂ ಹೇಳಿಲ್ಲ. ಇದು ಮಧ್ಯ ವಿಷಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಆಚಾರ್ಯರ ಹಿಂದೆ ತೀರ್ಥಯಾತ್ರೆಗೆ ಹೋದಂತ ಅನೇಕ ಬ್ರಾಹ್ಮಣರು ಎದ್ದು ನಿಂತು ಗಾಯತ್ರಿ ಜಪವನ್ನ ಮಾಡ್ತಾ ಇದ್ರು ಅಂತ. ಪೂರ್ವಾಸಂಧ್ಯಾ ಅಂತ ನಕ್ಷತ್ರ, ಉತ್ತರಾಂಶ ದಿವಾಕರ, ಉತ್ತರ ಮುಖವೇಶ್ವೈ ವಾಗ್ಯದ ಸರ್ವದಾ ಜಪೇ. ಅದರಲ್ಲೂ ಗಾಯತ್ರಿ ಮಂತ್ರ ಬರ್ತದೆ ಅಂತ ಹೇಳಿ ಜೋರಾಗಿ ದೇವಸ್ಥಾನೀಮಹಿ ಜೋರಾಗಿ ಹೇಳೋದಲ್ಲವೇ ಅಲ್ಲ. ಎಷ್ಟಾಗುತ್ತೋ ಅಷ್ಟು ಮೌನ, ಬರೀ ತುಟಿಗಳು ಅಲ್ಲಾಡಬೇಕು. ಶಬ್ದ ನಮ್ಮ ಮನಸ್ಸಿಗೆ ಮಾತ್ರ, ನಮ್ಮ ಕಿವಿಗೆ ಮಾತ್ರ ಕೇಳಿಸ್ಬೇಕು, ಪಕ್ಕದಲ್ಲಿ ಇದ್ದವರಿಗೂ ಕೇಳಿಸಬಾರ್ದು. ಇಷ್ಟು ಪಕ್ಕದಲ್ಲಿ ಕುಳಿತಿರುವಂತಹ ವ್ಯಕ್ತಿಗೂ ನಾವು ಹೇಳುವಂತಹ ಮಂತ್ರ ಕೇಳಿಸಬಾರ್ದು. ಐದು ಕಡೆ ನಿಲ್ಲಿಸಬೇಕು ಗಾಯತ್ರಿಯನ್ನ. ಪ್ರಣವಾರ್ಥ ವ್ಯಾಹೃತಯ, ಓಂಕಾರದ ಅರ್ಥವೇ ಈ ಗಾಯತ್ರಿ, ಗುರುಸೂಕ್ತದ ಅರ್ಥವೇ ಗಾಯತ್ರಿ, ವಿಷ್ಣು ಸಹಸ್ರನಾಮದ ಅರ್ಥವೇ ಗಾಯತ್ರಿ. ಈ ಗಾಯತ್ರಿ ಎಲ್ಲ ಅರ್ಥ ಇವೆಲ್ಲ ಒಂದಕ್ಕೊಂದು. ಪ್ರಣವ, ಓಂಕಾರಕ್ಕೆ ಪ್ರಣವ ಅಂತ, ಆ ಪ್ರಣವಕ್ಕೆ ಅರ್ಥ ವ್ಯಾಹೃತಯ, ವ್ಯಾಹೃತಿಗಳು ಅಂದ್ರೆ ಭೂಹು ಭುವ ಸ್ವಹ. ಈ ಭೂಹು ಅನ್ನುವಂಥದ್ದೇನೆ ತತ್ಸಾದಿ ದುರ್ವರೇಣ್ಯಂ ಅಂದರ್ಥ. ಭುವ ಅರ್ಥವೇನೆ ಭರತೋ ದೇವಸ್ಯ ಧೀಮಹಿ,
ಸ್ವಹ ಧಿಯೋ ಯೋ ನ ಪ್ರಚೋದಯಾತ್. ಇದರ ಅರ್ಥ ಇದು ಗಾಯತ್ರಿ ಪ್ರಣವಾರ್ಥದ್ದೇ, ಈ ಪ್ರಣವದ ಅರ್ಥವೇ ಇದು. ಆದ್ದರಿಂದ ಹೀಗೆ ನಾವು ಪರಮಾತ್ಮರನ್ನ ಚಿಂತನೆ ಮಾಡಬೇಕು, ಮೌನವಾಗಿ, ಮುಖ್ಯವಾಗಿ ಮೌನವಾಗಿ ಹೇಳಬೇಕು ಅಂತ. ಎಲ್ಲರಿಗೂ ಬರುವಂತಹ ಈ ಗಾಯತ್ರಿ ಜಪದಲ್ಲಿಯೇನೆ ಧ್ಯಾನ ಶ್ಲೋಕ, ಧ್ಯೇಯಸ್ಸವ ಪವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ತರತಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ. ಯಾವ ಪರಮಾತ್ಮನ ಮೂರ್ತಿಯನ್ನ ಧ್ಯಾನ ಮಾಡಬೇಕು? ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ, ಸೂರ್ಯಮಂಡಲದಲ್ಲಿ ಅಂತರ್ಗತನಾದ ಪರಮಾತ್ಮರನ್ನೇ ಧ್ಯಾನ ಮಾಡಬೇಕು. ಆ ರೀತಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನವೇ ಪಟ್ಟಿಲ್ಲ. ಆಚಾರ್ಯ ಕಣ್ಣು ಮುಚ್ಚಿದ್ರೆ ಬರೀ ಏನೋ ವಿಚಾರಗಳು. ಮೊದಲಿಗೆ ಬೆಳಿಗ್ಗೆ ಎದ್ದೇಳಬೇಕು. ಯಾಕೆ? ಸೂರ್ಯ ಹೇಗಿರ್ತಾರ ಅನ್ನೋದು ನೋಡ್ಬೇಕಲ್ಲ. ಸೂರ್ಯನ ಆ ಒಂದು ಮಂಡಲವನ್ನು ಮಾತ್ರ ಮೊದಲಿಗೆ ಚಿಂತನೆ ಮಾಡು, ಅದೇ ಫಸ್ಟ್ ಸ್ಟೇಜು. ಮೊದಲಿಗೆ ಬರೀ ಆ ಸೂರ್ಯನ ಆಕಾರವನ್ನು ಚಿಂತನೆ ಮಾಡು. ಬರ್ತಾ ಬರ್ತಾ ಪರಮಾತ್ಮನೇನೆ ತನ್ನ ದರ್ಶನವನ್ನು ಕೊಡ್ತಾ ಹೋಗ್ತಾನೆ ಆ ಸೂರ್ಯ ಮಂಡಲದಲ್ಲಿ. ನಾರಾಯಣ ಸರಸಿಜಾಸನದಲ್ಲಿ ಇಷ್ಟ, ಪದ್ಮಾಸನದಲ್ಲಿ ಕುಳಿತಿದ್ದಾನೆ ಪರಮಾತ್ಮ. ಹೇಗಿದ್ದಾನೆ? ಕೇಯೂರವಾನ್, ಅದ್ಭುತವಾದ ಕೂದಲು ಅವನದ್ದು. ಮಕರ ಕುಂಡಲವಾನ್, ಮಕರ ಕುಂಡಲಗಳನ್ನ, ಮಕರ ಅಂದ್ರೆ ಮೊಸಳೆಯ ಆಕಾರದ ಕರ್ಣಕುಂಡಲಗಳು ಅವನದು. ಕಿರೀಟಿ, ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಹಾರಿ, ನಮ್ದು ಏನ್ ಬರೀ ಹಾರಿ ಗುಡ್ಲಿ ಅಷ್ಟೇ ಗೊತ್ತ ಮಗ. ಹಾರಿ ಅಂದ್ರೆ ಏನು? ಹಾರೋದಷ್ಟೇ ಗೊತ್ತ. ಹಾರಿ, ಹಾರಿ ಅಂದ್ರೆ ಏನು? ಹಾರ ಉಳ್ಳವನು ಅಂತ. ಹಾರ ಹಾಕೊಂಡಿದ್ದಾನೆ. ನಮ್ಗೆ ಏನೇನ್ ಗೊತ್ತದೋ ಆಯಾ ಶಬ್ದ ಅರ್ಥ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಹಾರಿ, ಹೇಗಿದ್ದಾನೆ ಪರಮಾತ್ಮ? ನಾವು ಕೃಷ್ಣನೆಲ್ಲ ಕೇಳಿದ್ದೇವೆ, ನೀಲಮೇಘಶ್ಯಾಮ ಕೃಷ್ಣ. ಅದನ್ನೇ ಧ್ಯಾನ ಮಾಡೋಣವಾ? ಇಲ್ಲ. ಆಯಾಯ ಮಂತ್ರಗಳಿಗೆ ಆಯಾಯ ಉಪಾಸ್ಯವಾದ ರೂಪಗಳು ಅಂತ ಬೇರೆ ಬೇರೆ ಇದೆ. ಪರಮಾತ್ಮನ ರೂಪ ಇಲ್ಲಿ ಹಿರಣ್ಮಯವು, ಬಂಗಾರದ ಬಣ್ಣ. ಅದು ಮಾತ್ರ ಪಕ್ಕ ಬರ್ತದೆ ಆಚಾರ್ಯ. ಬೇಕಾದಷ್ಟು ಬಂಗಾರ ಮಾಡಿ ಬರ್ತದೆ. ಅದರ ರೂಪ ತಕ್ಷಣ ಅವನನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಬೇಗ ಅನುಕೂಲ ಆಗ್ತದೆ. ಹಿರಣ್ಮಯವು ಧೃತ ಶಂಖ ಚಕ್ರ, ಚತುರ್ಭುಜನಾಗಿದ್ದಾನೆ. ಎರಡು ಕೈಗಳನ್ನ ಅದನ್ನ ತೊಡೆಯ ಮೇಲೆ ಇಟ್ಟಿದ್ದಾನೆ. ಇನ್ನೆರಡು ಕೈಗಳಿಂದ ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ. ಹೀಗೆ ಪರಮಾತ್ಮನನ್ನ ಚಿಂತನೆ ಮಾಡಬೇಕು. ಇನ್ನೇ ನಿಮ್ಗೆ ಯಾರ್ಯಾರು ಪುರುಷರು 54 ಮಾಡ್ತೀರೋ ನಿಲ್ಲಿಸ್ಬಿಡ್ರಿ, ಡಬಲ್ ಮಾಡ್ರಿ, ಇಲ್ಲ 10 ಮಾಡ್ರಿ. ಆದಷ್ಟು ಬೆಳಗ್ಗೆ ಎದ್ದು ಮಾಡ್ರಿ, ಆಮೇಲೆ ಮಲ್ಕೊಳ್ರಿ, ಚಿಂತೆ ಇಲ್ಲ. ಆ ಸಮಯದಲ್ಲಿ ಮಲ್ಕೊಂಡು ಆಮೇಲೆ ಎದ್ದು ಮಾಡಬೇಕು. ಒಂದು 5:06 ಹೇಳ್ರಿ, 4 ಗಂಟೆಗೆ ಹೇಳ್ರಿ ಅಂತ ಹೇಳ್ತಿಲ್ಲ. ಆದ್ರೆ ಅಷ್ಟು ಫಲ ಇದೆ. ಒಂದು ಈ ಅಧಿಕ ಮಾಸದಲ್ಲಿ ಮಾತ್ರ ಮಾಡ್ರಿ ಅಂತ ಮುಖ್ಯ. ಪ್ರತಿನಿತ್ಯ ಮಾಡಬೇಕಾದಂತಹ ಅನುಷ್ಠಾನ ಇದು. ಆದ್ರೆ ಈ ಅಧಿಕ ಮಾಸದಲ್ಲಾದ್ರೂ ಮಾಡ್ರಿ, ಮುಂದೆ ಬರುವಂತಹ ಚಾತುರ್ಮಾಸದಲ್ಲಾದ್ರೂ ಮಾಡ್ರಿ. ಸರಿ ಮುಂದೆ ಹಿಂಗೆ ಎಲ್ಲ ಧನುರ್ಮಾಸ, ಮಾಸ, ಈ ಮಾಸ ಎಲ್ಲ ಬರ್ತದೆ, ಎಲ್ಲರೂ ಮಾಡ್ರಿ ಅಂತ ಹೇಳ್ತೀರಿ. ಹೌದು ಮಾಡ್ರಿ, ಏನಾಯ್ತು? ಹೀಗೆ ಸಂಧ್ಯಾ ವಂದನೆಯ ಬಗ್ಗೆ ಹೇಳಿ, ತದನಂತರ ಗಾಯತ್ರಿ ಜಪ ಆದ ಮೇಲೆ ದಿಕ್ ನಮಸ್ಕಾರವನ್ನ ಹೇಳ್ತಾರೆ. ದಿಕ್ ನಮಸ್ಕಾರವನ್ನ ಹೇಳಿ ತನ್ನ ಈ ಎಲ್ಲ ಗೋತ್ರಾಭಿವಾದನ ಎಲ್ಲವನ್ನೂ ಮಾಡಿ ಪೂಜೆಗಳನ್ನ ಮಾಡಬೇಕು. ಪರಮಾತ್ಮನ ಪೂಜೆಯನ್ನೂ ಕೂಡ, ಆ ಪೂಜೆಯ ಬಗ್ಗೆ ಅಷ್ಟು ವಿವರವಾಗಿ ಇದರಲ್ಲಿ ಹೇಳಿಲ್ಲ. ಮೊದಲಿಗೆ ನಿರ್ಮಾಲ್ಯ ವಿಸರ್ಜನ ಎಲ್ಲವನ್ನೂ ಮಾಡಿ ಪರಮಾತ್ಮನ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಆದ ಮೇಲೆ ಆ ಪೂಜಾ ವಿಧಿನೇ ಬೇರೆ ಹೇಳಿದ್ದಾರೆ ಆಚಾರ್ಯರು. ಅದರಲ್ಲಿ ಅಷ್ಟು ಡೀಟೇಲ್ ಆಗಿ ಹೇಳಿಲ್ಲ. ತದನಂತರದ ಕೆಲಸ ಏನು? ನಾವೆಲ್ಲ ಏನು ಪೂಜೆ ಆತ ಹಾಸಿನಲ್ಲಿ ಮಕ್ಕಳು ನೆಕ್ಸ್ಟ್ ಊಟ ಕರೆದಲ್ಲಿ ಎದ್ದೇಳುದು. ನಂತರದ ಕೆಲಸಗಳೇನು ಅಂತನ್ನೋದನ್ನ ಆಚಾರ್ಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೂಜೆ ಎಲ್ಲ ಗೊತ್ತು, ಸ್ವಲ್ಪ ಏನೋ ಗೊತ್ತಿರೋರು ಆಚಾರ ಹತ್ರ ಹೋಗಿ ಅವತ್ತು ಕೇಳಿದ್ದು ಹೇಳಿದ್ದೆಲ್ಲ ಮಾಡ್ತಾರೆ. ಸರಿ, ನಂತರದ ಆಚರಣೆಗಳೇನು? ಖಾಲಿ ಮೊಬೈಲ್ ತಿಕ್ಕಿದ್ದು ಇನ್ನೇನದ ದೊಡ್ಡ ಆಚರಣೆ ಅದು. ಹೇಳೋದು ಮಾಡಿ ಯಾರು ಅನುಷ್ಠಾನ ಅದ್ಭುತವಾದ
ಆ ಮರಣೋಚಿತವಾದ ಅನುಷ್ಠಾನ ಅದು. ಸಾಯೋದಂತ ಅದು ಮಾಡಿದ್ದು ಮೊಬೈಲು. ಅಲ್ಲ ಮೊಬೈಲ್ ಹೋಗ್ಬೇಕು, ಅದೆಲ್ಲ ಹೋಗ್ಬೇಕು, ಅವಾಗೇ ಬಿಡುವುದಲ್ಲ. ಅಂತಹ ಅದ್ಭುತವಾದ ಮೊಬೈಲ್ ವ್ರತಧಾರಿಗಳು ನಾವೆಲ್ಲ. ಯಾರು ಬಂದ್ರು ಏನು ಎದ್ದನೋ ಇಲ್ಲೋ ಮರೆ ಅಂತ ಬರೀ ಧಾಗ ಹಾಕಿರ್ತೀವಿ. ಅಂತಹ ಅದನ್ನು ಮಾಡಬಾರದು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಪ್ರಣಮ್ಯ ದೇವ ವಿಪ್ರಾಂಶ ಗುರುಂಶ ಹರಿಪಾರ್ಷದ ಏವಂ ಸರ್ವೇತ್ತರಂ ವಿಷ್ಣು ಧ್ಯಾಯನ್ನೇ ವಾರ್ತೆಯೇ ಧರಿಂ ಧ್ಯಾನ ವಚನಾಭ್ಯಾಂಶ ಯಥಾಯೋಗ್ಯಪಾಸನ. ಪೂಜೆಯೆಲ್ಲ ಆದ ಮೇಲೆ ದೇವತೆಗಳನ್ನ, ಸಕಲ ಆ ತತ್ವಾಭಿಮಾನಿ ದೇವತೆಗಳನ್ನ ನಮಸ್ಕಾರ ಮಾಡಬೇಕು. ಆಯಾಯ ಕಾಲಸಂಯೋಕ್ತವಾಗಿ ತತ್ವಾಭಿಮಾನಿ ದೇವತೆಗಳು ನಮಸ್ಕಾರ ಮಾಡಬೇಕು. ಗುರುಗಳನ್ನ ನಮಸ್ಕಾರ ಮಾಡಬೇಕು. ಗುರುಂಶ್ಚ ಹರಿಪಾರ್ಷದಾನ್. ಅಲ್ಲರಿ ನಮ್ಮನೆಗೆ ಯಾರಿರ್ತಾರೆ ಗುರುಗಳು? ಗುರುಗಳು ಅಂತಂದ್ರೆ ದೊಡ್ಡವರು ಅಂತ. ಜ್ಞಾನ ಕೊಟ್ಟವರು, ತಂದೆ ತಾಯಿಗಳು ಜ್ಞಾನ ಕೊಟ್ಟವರೇ ದೊಡ್ಡವರು ಅಂತರ್ಥ. ಅವರಿಗೆ ನಮಸ್ಕಾರ ಮಾಡಬೇಕು. ಮನ್ಯಾಗ ಒಬ್ಬ ವಯಸ್ಸಾದ ಅಜ್ಜ ಇದ್ದ. ಒಬ್ಬ ಅವನಿಗೆ ಮಗ ಆಗ್ಯಾರ. ಮಗನಿಗೆ ಈಸಿ ಮಾಡ ಸಂಧ್ಯಾ ವಂದನೆಲ್ಲ ಹೇಳ್ಕೊಟ್ಟ. ಸಂಧ್ಯಾ ವಂದನೆ ದೇವರಿಗೆ ನಮಸ್ಕಾರ ಮಾಡು. ಅಪ್ಪ ಅದನ್ನೇ ನಮಸ್ಕಾರ ಮಾಡು ಅಂತ ಅವನಿಗೆ ಸ್ವಲ್ಪ ಡೌಟ್ ಆಯ್ತು. ನಿನಗ ಯಾಕ ಅಂತ ಕೇಳೋದು. ದೊಡ್ಡವರಿಗೆ ಮಾಡ್ಬೇಕ? ಅಲ್ಲ ನೀನು ಅಜ್ಜ ನಿನಗೆ ಅಪ್ಪ ಅಲ್ಲ, ಇವರು ಒಂದಿನ ಮಾಡಿಯ ಹುಡುಗರು ಹೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಬಹಳ. ಅಜ್ಜ ಮಾಡಿಲ್ಲ ನೀನು, ಅಜ್ಜ ನಿನಗೆ ಹಾಕೋದಿಲ್ಲ. ನೋಡ್ಬೇಕು ನೋಡಿದ್ರೆ ಮುಂದೆ ಆಗಲ್ಲ, ಬೇಕಾದ್ರೆ ಗೊತ್ತಾಗ್ತದೆ ಅವನಿಗೆ ನಿಮ್ಮನ್ನು ಲಾಕ್ ಮಾಡಿ. ಅವಾಗಿನ ಪ್ರತಿನಿತ್ಯ ಅವನು ಮಾಡಿಕತ್ತವ್ರ ತಂದೆಗೆ. ಅಂದ್ರೆ ಮಕ್ಕಳಿಂದಲೂ ಪಾಠ ಕಲಿಯೋದು ಬಹಳ ಇರ್ತದೆ ಅಂತ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾವ ಅವುಗಳು. ಹೀಗೆ ಅವರು ನಮಸ್ಕಾರ ನಾವು ಮಾಡಬೇಕು. ಮುಖ್ಯವಾಗಿ ನಾವು ಅವರಿಗೆ ಸಣ್ಣ ಮಕ್ಕಳಿಗೆ ಹೇಳೋದು ನಾವು ಏನು ಮಾಡಿದ್ರು ನಾವು ಮಾಡ್ತಾರೆ. ನಾವು ತಪ್ಪು ಕೆಲಸ ಮಾಡಿದ್ರು ತಪ್ಪು ಕೆಲಸ ಮಾಡ್ತಾರೆ. ನಾವು ಒಳ್ಳೆ ಮಾಡ್ತೀವ, ನಾವು ಮೊಬೈಲ್ ಬೇಕು, ಅವಕ್ಕೂ ಮೊಬೈಲ್ ಬೇಕು. ನಾವು ಪುಸ್ತಕ ಇಡ್ತಾವ, ಅವಕ್ಕೂ ಪುಸ್ತಕ ಬೇಕು. ಅವು ಓದ್ತಾವ ಬಿಡ್ತಾವ, ಪುಸ್ತಕ ಅಂತ ಹಿಡಿತಾವಲ್ಲ. ಇಂತಹ ಉತ್ತಮವಾದ ಭಾಗವತಾದಿ ಗ್ರಂಥಗಳನ್ನು ಮುಟ್ಟೋದ್ರಿಂದಲೇ ಪುಣ್ಯ ಇದೆ, ಹಿಡಿಯೋದ್ರಿಂದಲೇ ಪುಣ್ಯ ಸಾಕಲ್ಲ ಅಷ್ಟೇ. ಅವರ ಒಂದು ಜನ್ಮದಲ್ಲಿ ಬರೆದಿತ್ತು, ಓದೋ ಒಂದು ಭವಿಷ್ಯವರಲ್ಲಿ ಬರೆದಿತ್ತು ಅಂದ್ರೆ ಓದಿದ್ರೆ ಅನುಕೂಲ. ಹೀಗೆ ನಾವು ಏನು ಮಾಡ್ತೀವೋ ಅದು ಮಾಡಬೇಕು. ಆದ್ರಿಂದ ಗುರುಗಳನ್ನು ನಮಸ್ಕಾರ ಮಾಡಬೇಕು. ಏವಂ ಸರ್ವೋತ್ತಮಂ ವಿಷ್ಣುಂ ಧ್ಯಾಯನ್ನರ್ಚೆ ಧ್ಯಾಯನ್ನೇ ವಾರ್ಚೆಯೇ ಧರಿನ್. ಹೀಗೆ ಪರಮಾತ್ಮನ ಧ್ಯಾನ ಮಾಡಬೇಕು, ಅರ್ಚನೆ ಮಾಡಬೇಕು. ಅದೆಲ್ಲ ಆದ ಮೇಲೆ ಧ್ಯಾನ ಪ್ರವಚನಾಭ್ಯಾಂಶ ಯಥಾಯೋಗ್ಯ ಉಪಾಸನ. ನಮ್ಮ ಯೋಗ್ಯತೆ ಎಷ್ಟಿದೆಯೋ, ಆಚಾರ್ಯ ನಮಗೇನೂ ಗೊತ್ತಿಲ್ಲ, ನಮ್ಮ ಯೋಗ್ಯತೆ ಇರೋದೇ ಇಷ್ಟು, ಮೊಬೈಲ್ ತಿಕ್ಕುವಂಥದ್ದೇ ಯೋಗ್ಯತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದು ನಿಂತ ಗಡಿಯಾರವೂ ಕೂಡ ದಿವಸಕ್ಕೆ 2 ಹೊತ್ತು ಸರಿಯಾದ ಸಮಯವನ್ನು ತೋರಿಸುತ್ತೆ. ಕೆಟ್ಟು ನಿಂತಿರುವ ಗಡಿಯಾರವೂ ಕೂಡ ದಿವಸಕ್ಕೆ ಸರಿಯಾದ ಸಮಯವನ್ನು ತೋರಿಸುತ್ತೆ. ಅಂದ ಮೇಲೆ ನಾವೇನ ಕೆಟ್ಟಿಲ್ಲ, ಕೈಕಾಲೆಲ್ಲ ಗಟ್ಟೆವ. ವಯಸ್ಸಾದ್ರೆ ಏನಾಯ್ತು, ಎಷ್ಟಾಗುತ್ತೋ ಅಷ್ಟು ಆಚಾರ್ಯರ ಹತ್ರ ಹೋಗಿ, ತಿಳಿದವರ ಹತ್ರ ಹೋಗಿ ಸ್ವಲ್ಪ ತಿಳ್ಕೊಳ್ಳೋಣ. ಸಣ್ಣ ಸಣ್ಣ ಇಂತಹ ಸದಾಚಾರ ಸ್ಮೃತಿ ಮೊದಲಾದ ಈ ತತ್ವನ್ಯಾಸ, ಮಾತೃಕನ್ಯಾಸ ಆಯಿತು, ಈ ತತ್ವ ಸಂಖ್ಯಾನ, ತತ್ವವಿವೇಕ, ಇವೆಲ್ಲ ಆಚಾರ್ಯ ಬರೆದಿರುವಂತಹ ಗ್ರಂಥಗಳೇ. ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಇವನ್ನೆಲ್ಲ ಕಲ್ತ್ಕೊಳ್ಳೋಣ. ಬರೀ ವೆಂಕಟೇಶ ಸ್ತೋತ್ರ ಬರ್ತದೆ, ರಾಯ ಸ್ತೋತ್ರ ಬರ್ತದೆ, ಅರ್ಥ ಗೊತ್ತಾ? ಗೊತ್ತಿಲ್ಲ. ಈ ಗಿಳಿಗಳು ಹೇಳ್ತಾವ ರಾಮ ರಾಮ ಕೃಷ್ಣ ಕೃಷ್ಣ, ಗಿಳಿಗಳು ಹೇಳ್ತಾವ. ಬರೀ ಪರಮಾತ್ಮನ ಅರ್ಥರಹಿತವಾದ ನಾಮಸ್ಮರಣೆಗೆ ಫಲ ಇದೆ, ಆದ್ರೆ ಅರ್ಥ ಸಹಿತವಾದ ನಾಮಸ್ಮರಣೆಗೆ ಅನಂತ ಫಲ ಇದೆ. ಅರ್ಥ ತಿಳ್ಕೊಂಡು ಹೇಳಬೇಕು ಪ್ರತಿಯೊಂದನ್ನು ಕೂಡ. ಹೀಗೆ ಧ್ಯಾನ ಪ್ರವಚನ ಮಾಡಬೇಕು.
ಎಷ್ಟು ಪ್ರವಚನ ಹೋಗಿ ಯಾರು ನಮ್ಮ ಸ್ಟೇಜೇ ಕೊಡೋಲ್ಲ, ಸರಿ ಎಲ್ಲ ಗೊತ್ತಿಲ್ಲ ನಮಗ, ಸ್ಟೇಜ್ ಕೊಟ್ಟಲ್ಲ ಪ್ರವಚನ ಮಾಡೋದು. ನಿಮ್ ಮನ್ಯಾಗ ಏನ್ ಮಕ್ಕಳು ಮೊಮ್ಮಕ್ಕಳು ಇರುತ್ತೋ ಅವ್ರಿಗೆ ಒಂದೆರಡು ಕತಿ ಹೇಳ್ರಿ, ಅದೇ ಪ್ರವಚನ. ಈಗ ಏನ್ ಗೊತ್ತೋ ಅದನ್ನೇ ಒಂದೆರಡು ಹೇಳ್ರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ, ಅದೇ ದೊಡ್ಡ ಪ್ರವಚನ. ಯಥಾಯೋಗ್ಯ ಉಪಾಸನ, ಈ ರೀತಿ ಪರಮಾತ್ಮನ ಉಪಾಸನೆಯನ್ನ ಮಾಡಬೇಕು. ಆಯ್ತು, ನೆಕ್ಸ್ಟ್ ಊಟದ ಕಥೆ ದೊಡ್ಡದು ಇದು, ಮೇನ್ ಅದೇ ಅವತಾರ ಕಾರ್ಯ. ಧರ್ಮೇ ನೇತ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಕೋಚಯೇ ತಿಷ್ಟಂ ವೇದತಂತ್ರೋಕ್ತ ಮಾರ್ಗತಃ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಧರ್ಮದಿಂದ ಸಂಪಾದನೆ ಮಾಡಿರುವಂತಹ ಹಣವನ್ನ ತಂದು ಅದರಿಂದಾಗಿ ದ್ರವ್ಯವನ್ನ ನಾವು ತೆಗೆದುಕೊಳ್ಳಬೇಕು. ಯಾವುದೋ ಗೌರ್ಮೆಂಟ್ ಆಫೀಸ್ ಒಳಗಿರ್ತಾರೆ, ಈ RTO ಒಳಗಿರ್ತಾರೆ, ಬೇಕಾದಷ್ಟು ಸಂಬಳದಿಂದ ಗಿಂಬಳನೇ ಬಾಳ, ಅವ್ರು ಬೈಕೋದೇ ಕೊಟ್ಟಿರ್ತಾರ ಕೊಡೋರು. ಆ ರೀತಿ ಹಣದಿಂದಾಗಿ ಅವನ ಇಡೀ ವಂಶವೇ ನಿರ್ವಂಶವಾಗುತ್ತೆ, ಕಟ್ಟಿಟ್ಟ ಬುದ್ಧಿ. ನಮ್ಮವರೇ ಎಷ್ಟೋ ಜನ ಇರ್ತಾರೆ ದೊಡ್ಡ ದೊಡ್ಡ ತಹಸೀಲ್ದಾರ್ ಆಫೀಸಲ್ಲಿ ಪರಿಚಯ ಇದ್ರೂ ಕೂಡ ಏನಿಲ್ಲ, ಒಂದು ಸೈನ್ ಆಗ್ಬೇಕಷ್ಟೇ, ಸೈನ್ ಆಗಬೇಕಾಯ್ತು, ಆ ಸೈನ್ ಆಗಕ್ಕೆ ಇಷ್ಟು ಲಕ್ಷ ಕೊಡು. ಇಂತಹ ಹಣೆ ಬರಹ. ಎಷ್ಟೋ ಜನ ಹಾಗೆ ಮಾಡಿ ಜೈಲಿಗೆ ಹೋಗಿ ಎಲ್ಲಾ ಕೆಲಸ ಬಿಟ್ಟು ಮನೆಗೆ ಕೊಡ್ತಾರೆ. ಇವತ್ತಲ್ಲ ನಾಳೆ ತನ್ನ ಪ್ರಭಾವನ ತೋರಿಸಿಯೇ ಇರುತ್ತದೆ. ಆದ್ದರಿಂದ ಆದಷ್ಟು ಧರ್ಮ ರೀತಿಯಿಂದ ಧರ್ಮ ಮಾರ್ಗದಲ್ಲಿ ನಾವು ಹಣವನ್ನ ಸಂಪಾದನೆ ಮಾಡಬೇಕು. ಅದರಿಂದಾಗಿ ದ್ರವ್ಯಗಳನ್ನ ತಂದು ನಾವು ಅದನ್ನ ಪಕ್ವವನ್ನಾಗಿ ಮಾಡಿ ಅದನ್ನ ಪರಮಾತ್ಮನ ನಿವೇದಿಸಬೇಕು. ಆಚಾರ್ಯ, ಇಷ್ಟು ಇಡ್ಲಿ ಇರಲಿ ದಿನನಿತ್ಯ ಎಲ್ಲಿ ಮಾಡ್ಲಿಕ್ಕೆ ಆಗ್ತದ? ಅದ್ರ ಮೇಲೆ ಸರಿ ಆಗೋದಿಲ್ವ? ಎಂದಾದ್ರೂ ಹೇಳಿದಲ್ಲ ಪರಮಾತ್ಮ, ಇಡ್ಲಿ ಮೇಲ್ ಮಾಡಿದ್ದು ಮಾತ್ರ ತಿಂತೇನೆ ಅಂತ. ಹಾಗಾದ್ರೆ ಬಂದಂತಹ ಪಂಡಿತರಿಗೂ ಗ್ಯಾಸ್ ಮೇಲೆ ಹೋಗಿ ಮಾಡ್ಬಿಟ್ರಾಯ್ತು ಅಲ್ಲ. ನೈವೇದ್ಯ ಅಂದ್ರೆ ಏನು? ನಾವು ತಿನ್ನುವಂತಹ ಒಂದು ಆಹಾರವನ್ನ ಪರಮಾತ್ಮ ಇದು ನಿನ್ನದು, ನಿನ್ನ ಅನುಗ್ರಹದಿಂದ ಬಂದಿದೆ ಅನ್ನೋದೇ ನೈವೇದ್ಯ. ಯಾವಾಗ ಅನುಕೂಲವೋ ಅವಾಗ ಮಾಡಿ. ಆದರೆ ಪ್ರತ್ಯೇಕ ಇನ್ನೇನು ಗ್ಯಾಸಲ್ಲಿ ತಿಂತೀರಲ್ಲ, ಪರಮಾತ್ಮ ನಿನಗೆ ಸಮರ್ಪಣೆ ಅಲ್ಲಿಗೆ ಏನಾಗಿದೆ? ಯಾವ ಆಚಾರ ಬಂದು ನೋಡಿದ್ರೆ ಏನ್ ಮಾಡೋರಿದ್ದಾರೆ? ಪರಮಾತ್ಮ ಇದು ನಿನಗೆ ನಿವೇದನೆಯಪ್ಪ, ಎದರ ಮೇಲೆ ಮಾಡಿದರಿ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದೀರಿ ಅನ್ನೋದು ಮುಖ್ಯ. ನೀರು ತಂದ್ರಿ, ನೀರು ಬಂದಿದ್ದು ತಂದ್ರಿ, ಇಟ್ರಿ, ತುಳಸಿ ದಳ ಹಾಕೊಂಡು ಪರಮಾತ್ಮ ಇದು ನಿನಗೆ ನಿವೇದನೆ. ಪರಮಾತ್ಮ ನಿವೇದಿತವಾದ ನೀರನ್ನೇ ಕೊಡುವುದಲ್ಲ ದಿನ ಪ್ರತಿನಿತ್ಯ. ಏನಾಗಿದೆ? ನಾವು ಏನು ತಿಂತೀವೋ, ಏನು ಆಹಾರವೋ, ಆಗಿನ ಕಾಲ ರಾಜರೆಲ್ಲರೂ ಕೂಡ ಮಾಂಸಭಕ್ಷಣೆ ಮಾಡ್ತಿದ್ರು. ಈ ಅವರವರದು ಯಾವುದು ಆಹಾರವೋ ಅದು ಪರಮಾತ್ಮ ಸಮರ್ಪಣೆ ಮಾಡ್ತಿದ್ರು. ಹಾಗಾದ್ರೆ ಪರಮಾತ್ಮ ನಾನ್ ವೆಜಿಟೇರಿಯನ್, ಅವನಿಗೆ ಯಾವುದು ವೆಜ್ ಯಾವುದು ನಾನ್ ವೆಜ್. ವಿಶ್ವರೂಪದಲ್ಲಿ ಅರ್ಜುನ ನೋಡಿ ಬಂದಾಗ ಎಲ್ಲಾ ಆ ಕುರುಕ್ಷೇತ್ರದ ಎಲ್ಲಾ ರಾಜಾದಿರಾಜರೆಲ್ಲರೂ ಕೂಡ ಅವರ ಹಲ್ಲಿನ ಸಂಧಿಯಲ್ಲಿ ಸಿಗಿಬಿದ್ದಿದ್ರು, ಒಳಗಡೆ ಹೋಗ್ತಾ ಇದ್ರು. ಅಯ್ಯೋ ಎಲ್ಲಾ ಆಗ ಹೋಗ್ಯಾರ, ಇನ್ನೇನದ ನಂದು ಅಂತ ಅರ್ಜುನ ಆವಾಗ ಎಚ್ಚೆತ್ತ. ಹಾಗೆ ಪರಮಾತ್ಮ ನಿವೇದನೆ ಮಾಡ್ಲಿಕ್ಕೆ ಏನಾಗಿದೆ? ಏನು ಬೇಡ, ಬೆಳಿಗ್ಗೆಯಿಂದ ಪೂಜೆ ಮಾಡಿ, ಪೂಜೆನ ಸಂಧ್ಯಾವಂದನೆ ಮಾಡಿ ಪರಮಾತ್ಮ ನಮಸ್ಕಾರ ಮಾಡೋದು. ಇವತ್ತು ನಾನು ಮಾಡುವಂತಹ ಎಲ್ಲಾ ಕರ್ಮಗಳು ನನಗೆ ಸಮರ್ಪಣೆ. ನಮಸ್ಕಾರ ಮಾಡಿ ಡ್ಯೂಟಿಗೆ ಹೋಗ್ರಿ, ಬೇರೆ ಯಾವುದೇ ಕೆಲಸಕ್ಕೆ ಹೋಗ್ರಿ, ಹೋಗಿ ಬಂದ ಮೇಲೆ ಕೈ ಕಾಲು ತೊಳ್ಕೊಂಡು ಪಂಜಾ ಉಟ್ಕೊಂಡು ಬೇರೆ ದೀಪ ಹಚ್ಚಿ, ಪರಮಾತ್ಮ ಇವತ್ತು ನನ್ನಿಂದ ಆದಂತಹ ಶುಭವೋ ಅಶುಭವೋ ಎಲ್ಲಾ ಕರ್ಮಗಳು ನನಗೆ ಸಮರ್ಪಣೆ. ಅಕಸ್ಮಾತಾಗಿ ಆಗಿರುವಂತಹ ಅಶುಭ ಕರ್ಮಗಳು ಕೂಡ ನಿನಗೆ ಯಾವ ತೊಂದರೆ ಮಾಡೋದಿಲ್ಲ, ಅದರಿಂದ ಪಾಪ ಬರೋದಿಲ್ಲ. ಪರಮಾತ್ಮ ಸಮರ್ಪಣೆ ಮಾಡಿಬಿಟ್ರೆ ಸಾಕು.
ಗಂಗೆಗೆ ಬರುವಂತಹ ಎಲ್ಲಾ ಹೊಳಸು ನೀರು ಕೂಡ ಪವಿತ್ರ. ಅದರಲ್ಲೇ ಹೇಳ್ತೀವಿ ನಾವು ಗಂಗಾಧರಕ ಅವನು ಕೇಳಬೇಕ. ಆದ್ದರಿಂದ ನಾವು ಏನು ತಿಂತೇವೆ ಪ್ರತಿನಿತ್ಯ, ನಾವು ಸೀಸನ್ ತಕ್ಷಣ ಒಂದು ಹಣ್ಣು ಬಂದು ತಿಂಡಿಯಲ್ಲಪ್ಪ ಈ ತಿಂಗಳು ಬದಲದ್ದು, ಈ ವರ್ಷದ ಮೊದಲನೇ ಹಣ್ಣು ಪಟ್ಟ ನಾವೇ ತಿಂದಿರೋದಲ್ಲ. ಪರಮಾತ್ಮ ಕೈಯಲ್ಲಿ ಇಟ್ಕೊಂಡು ಸಾಕು, ಪರಮಾತ್ಮನನ್ನು ಸ್ಮರಣೆ ಮಾಡ್ರಿ, ಪರಮಾತ್ಮ ನನಗೆ ಸಮರ್ಪಣೆ. ಎಷ್ಟೊತ್ತು ಬೇಕಿದೆ, ಎಷ್ಟೊತ್ತು ಬೇಕಿದೆ ಮಾಡ್ಲಿಕ್ಕೆ. ಹಬ್ಬ ಹರಿದಿನಗಳಲ್ಲಿ ಆದಷ್ಟು ಇಡ್ಲಿ ಒಲಿ ಮೇಲೆನೆ ಮಾಡಬೇಕು, ಕಟ್ಟಿಗೆ ಒಲಿ ಮೇಲೆನೆ ಮಾಡಬೇಕು. ಎಲ್ಲಾ ಮುಖ್ಯ ನೋಡ್ರಿ, ಈ ಇಡ್ಲಿ ಒಲಿ, ಕಟ್ಟಿಗೆ ಒಲಿ, ಅದರಿಂದಲೂ ಕೂಡ ಸೈನ್ಸ್ ಇದೆ, ಆಯುರ್ವೇದ ಇದೆ. ಪ್ರೆಷರ್ ಕುಕ್ಕರ್ ಅಲ್ಲಿ ತಿನ್ನುವಂತಹ ಅನ್ನ ನಮ್ಮ ಹೊಟ್ಟೆಗೆ ಹತ್ತೋದೇ ಇಲ್ಲ, ತಿಳ್ಕೊಂಡ್ಬಿಡ್ರಿ. ಯಾವತ್ತೂ ಬೇಳೆ ಅನ್ನ ಎಲ್ಲ ಬೇಯಬೇಕಾದ್ರೆ ಅದರ ಮೇಲೆ ನೀರು ಉಕ್ಕಿ ಬರ್ತಾರಲ್ಲ, ಅದು ಚೆಲ್ಲಬೇಕು ಕೆಳಗೆ. ಅದಕ್ಕೆ ವಾಯುವಿನ ಸಂಪರ್ಕ, ಸೂರ್ಯನ ಕಿರಣದ ಸಂಪರ್ಕ ಇರಬೇಕು ಮಾಡುವಂತಹ ಅಡಿಗೆಗೆ. ಅವಾಗದು ನಿಮಗೆ ಫೀಲ್ ಒಂದೊಂದ್ಸರಿ ಅನುಭವ ಆಗಿರಬೇಕು. ಇಡ್ಲಿ ಮೇಲೆ ಮಾಡಿರುವಂತಹ ಊಟ, ಗ್ಯಾಸ್ ಮೇಲೆ ಮಾಡಿರುವಂತಹ ಊಟ ಯಾವುದು ಸಮಾಧಾನ ಕೊಟ್ಟಿರ್ತೇವೆ ವಿಚಾರ ಮಾಡಿದ್ರೆ. ಅದರ ಮೇಲಾದಂತಹ ಅಡಿಗೆ ರುಚಿಯೇ ಬೇರೆ, ಗ್ಯಾಸ್ ಆಗುವಂತಹ ಅಡಿಗೆ ರುಚಿಯೇ ಬೇರೆ. ಏನು ಮಾಡಿದ್ರು ಆ ರುಚಿ ಬರೋದಿಲ್ಲ. ಹಿತ, ಇದು ಅಹಿತ. ಅದೇ ಅನಿವಾರ್ಯವಾಗಿ ಅದನ್ನು ಮಾಡಬೇಕಾಗಿದೆ. ಬಾಡಿಗೆ ಮನೆಯಾಗಿರ್ತೀವಿ, ದಿನ ಹೊಗೆ ಸವಲ ಹೊರಲಾಗ್ತದೆ ಅಷ್ಟೇ, ಅನಿವಾರ್ಯ. ಆದ್ರಿಂದ ಅಂತಹ ಹಬ್ಬ ಹರಿದಿನಗಳಲ್ಲಾದ್ರೂ ಪವಿತ್ರವಾದ ಅಡಿಗೆಯನ್ನ, ಹಿತವಾದ, ದೇಹಕ್ಕೆ ಹಿತವಾದ, ಪರಮಾತ್ಮನಿಗೆ ನೈವೇದ್ಯ ಹೆಸರಿಗಷ್ಟೇ ರೀ. ಚಲೋ ಮಾಡದ ಯಾಕೆ ನಮಗೆ ಅದು, ಪರಮಾತ್ಮನಿಗಲ್ಲ. ಅವನು ಉಪ್ಪು ಕಡಿಮೆ ಅಂತ ಹೇಳಂಗಿಲ್ಲ, ಖಾರ ಕಡಿಮೆ ಅಂತ ಹೇಳಂಗಿಲ್ಲ, ಏನ್ ತಗೋ ಸ್ವೀಕಾರ ಮಾಡ್ತೇವೆ ಅವನು ನಮಗೆ. ಯಾಕೆ ಅದು ಹಿತವಾಗಿರಬೇಕು. ಅದು ಇಡ್ಲಿ ಒಲಿ ಕಟ್ಟಿಗೆ ಒಲಿಯಲ್ಲಿ ಮಾತ್ರ ಹಿತವಾದದ್ದು ಸಿಗೋದು. ಇದು ಅಹಿತವಾದದ್ದು, ಆದ್ರೆ ಅನಿವಾರ್ಯವಾಗಿ ಅದನ್ನ ತಿಂತಾ ಇದ್ದೇವೆ. ಹಾಗಾದ್ರೆ ಅದನ್ನೇ ತಿನ್ನಬೇಕಾದ್ರೆ ಪರಮಾತ್ಮ ಇದು ನಿಮಗೆ ನಿವೇದನೆ ಅಂತ ಒಂದೆರಡು ಮಾತು ಹೇಳಿಕ್ಕೆ ಏನಾಗಿದೆ. ಹೀಗೆ ನಾವು ಪ್ರತಿನಿತ್ಯ ಈ ಧಾರ್ಮಿಕವಾಗಿ ಧರ್ಮದ ಮಾರ್ಗದಿಂದ ನಾವು ಸಂಪಾದನೆ ಮಾಡಿರುವಂತಹ ಹಣದಿಂದಾಗಿ ನಾವು ದ್ರವ್ಯವನ್ನ ಸಂಪಾದನೆ ಮಾಡಿ ಪರಮಾತ್ಮನನ್ನ ನಿವೇದನೆ ಮಾಡಿ ವಿಶ್ವದೇವಾದಿಗಳನ್ನ ಮಾಡಿ ತದನಂತರ ನಾವು ಸ್ವೀಕಾರ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಮನೆ ಹತ್ತಿರ ಯಾವುದಾದ್ರೂ ಒಂದು ಹಸುಗಳು ಇತ್ತು ಅಂತ ಆದ್ರೆ ಅದಕ್ಕೆ ಮಾಡಿದ್ದನ್ನು ಸ್ವಲ್ಪ ಕೊಟ್ಟು ನಾವು ಸ್ವೀಕಾರ ಮಾಡಬೇಕು. ಗೋಗ್ರಾಸವನ್ನ ಕೊಟ್ಟು ತಂದು ತದನಂತರ ನಾವು ಸ್ವೀಕಾರ ಮಾಡಬೇಕು. ಆಗಿನ ಕಾಲದಲ್ಲಿ ಎಷ್ಟೋ ಜನ ಕಾಯ್ತಾ ಇದ್ರು, ಊಟಕ್ಕೆ ಕುಳಿತಾಗ ಬಾಗಿಲು ತಕ್ಕೊಂಡೇ ಕೂಡ್ತಿದ್ರು. ಯಾರಾದ್ರೂ ಬರ್ತಾರ ಒಬ್ರು ವ್ಯಕ್ತಿಗಳು ಅಂತ. ಊಟಕ್ಕೆ ಕೂತಾಗ ಭಿಕ್ಷಕರು ಬಂದ್ರೆ ಹಂಗೆ ಕಳಿಸ್ಬಾರದು ಅಂತ. ಪರಮಾತ್ಮ ಯಾವ ರೂಪದಿಂದ ಬಂದಿರ್ತಾರೋ ಯಾರಿಗೂ ಗೊತ್ತು. ಇನ್ನು ಕೆಲವೊಬ್ರು ಯಾರಾದ್ರೂ ಬರ್ತಾರೆ ಅಂದ್ರೆ ಕಾಯ್ತಾ ಇದ್ರು, ಅವ್ರಿಗೆ ಕೊಟ್ಟೆ ಇವ್ರು ತದನಂತರ ಊಟ ಮಾಡೋದು. ಇನ್ನೂ ಕೂಡ ಪರಿಚಯದವರಿದ್ದಾರೆ, ಅವ್ರು ಪ್ರತಿನಿತ್ಯ ಒಂದು ಚಪಾತಿಯನ್ನೋ ಅಥವಾ ಭಕ್ರಿಯನ್ನೋ ಏನೋ ಒಂದು ಆಕಳಿಗೆ ಕೊಟ್ಟೇ ಮುಂದೆ ಅವರು ಊಟ. ಅದೊಂದು ಶಪಥ ಅವ್ರದ್ದು. ಮನೆ ಸಾಕಿದ್ದಲ್ಲ, ಎಲ್ಲೋ ರೋಡಲ್ಲಿ ಹೋಗೋ ಆಕಳಗಳನ್ನು ಹುಡುಕಾಡಿ ಅವ್ರಿಗೆ ಕೊಟ್ಟು ಆಮೇಲೆ ಭೋಜನ ಮಾಡ್ತಾರ ಅವರು. ಹೀಗೆ ನಾವು ಭೋಜನವನ್ನ ಮಾಡಬೇಕು. ಅಷ್ಟೇ ಅಲ್ಲ, ಆಯ್ತು ಸಂತೃಪ್ತರಾದ್ವಿ, ಬೇಕಾದಷ್ಟು ತಿಂದ್ವಿ, ಸ್ವಲ್ಪ ಹೊತ್ತು ಕೊಡ್ತಿದ್ದೇವೆ, ಆವಾಗ ಪರಮಾತ್ಮ ಸ್ಮರಣೆಯನ್ನ ಮಾಡಬೇಕು. ಯಾವಾಗ ಅಂತಂದ್ರೆ ನಂದು ನನ್ನವರು ಅನ್ನೋದು ಯಾವಾಗ ಬರ್ತದೆ ಅಂದ್ರೆ ಹೊಟ್ಟೆ ತುಂಬಿದಾಗ. ಹೊಟ್ಟೆ ಖಾಲಿ ಇದ್ರೆ ಪರಮಾತ್ಮ ಎಲ್ಲಾ ನಿಂದೆ ಅಪ್ಪ. ಹೊಟ್ಟೆ ತುಂಬಿದ್ಮೇಲೆ ನಂದು ಅನ್ನೋದು ಬರ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಹೊಟ್ಟೆ ತುಂಬಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಮೆಚ್ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ದಾರಾನ್ ಹೆಂಡತಿಯನ್ನ, ಸುತಾನ್ ಮಕ್ಕಳನ್ನ, ನಮಗೆ ಪ್ರೀತಿ ಪಾತ್ರದಲ್ಲಿ ಯಾವ್ಯಾವ ವ್ಯಕ್ತಿಗಳಿವೆಯೋ, ಯಾವ ವಸ್ತುಗಳಿವೆಯೋ ಎಲ್ಲವನ್ನೂ ಪರಸ್ಮೈ ಸನ್ನಿವೇದಯೇ, ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಪರಮಾತ್ಮ ಅಂದ್ರೆ ಮುಖ್ಯ ಎಲ್ಲವೂ ಕೂಡ ನಮಗೆ ಒಂದು
ಮೋಹವನ್ನ ತರೋದಿಲ್ಲ ಅಂತ. ಅಕಸ್ಮಾತಾಗಿ ನಾವು ಏನಾದ್ರೂ ಅವರಿಂದ ಅಗಲಿದರೂ ಕೂಡ, ಅವರಿಗೆ ಏನಾದ್ರೂ ಆಘಾತಗಳಾದ್ರೂ ಕೂಡ ನಮಗೆ ನಮ್ಮ ಮನಸ್ಸಿನ ಒಳಗಿನ ಆ ಒಂದು ಮನಸ್ಸಿನ ಸ್ಥಿರತೆ ಕಳ್ಕೊಳ್ಬಾರದು ಅನ್ನೋ ಒಂದು ಕಾರಣದಿಂದಾಗಿ ಎಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಪರಮಾತ್ಮದ್ದು ಅಂತ ಯಾವುದೇ ಜಗತ್ತಿನಲ್ಲಿ ಎಲ್ಲವನ್ನೂ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ನಾವು ನಮ್ಮವರನ್ನ ಎಲ್ಲಿ ತನಕ ರಕ್ಷಣೆ ಮಾಡಬಹುದ್ರಿ? ಮನೆಯಾಗಿದ್ದಾಗ ರಕ್ಷಣೆ, ಹೊರಗೆ ಹೋದಾಗ ಏನ್ ಮಾಡ್ಲಿಕ್ಕೆ ಆಗ್ತದ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಎಲ್ಲಾ ಪರಮಾತ್ಮ ನಿನ್ನ ಜವಾಬ್ದಾರಿ, ನನ್ನ ಪರಿಪೂರ್ಣ ಸಂಸಾರ ನಿನ್ನ ಪಾದದ ಮೇಲೆ ಹಾಕಿದ್ದೇನೆ, ನಿನ್ನ ಜವಾಬ್ದಾರಿ ಅಂತ ಸಂಪೂರ್ಣ ಈ ಎಲ್ಲಾ ನಮ್ಮ ಅಧಿಕಾರವನ್ನು ಪರಮಾತ್ಮ ಸಮರ್ಪಣೆ ಮಾಡಿಬಿಟ್ರೆ ಸುಲಲಿತವಾಗಿ ಅವನು ನೋಡ್ಕೊಳ್ತಾರೆ. ಯಾರು ಬರ್ತಾರೆ ನಮ್ಮ ಹಿಂದೆ? ಯಾರೂ ಕೂಡ ಬರೋದಿಲ್ಲ, ಹೆತ್ತವರೇ ಬರೋದಿಲ್ಲ. ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಅತ್ಯಂತ ಭೂಬೇನೆಗಳಿಂದ ತುತ್ತೋತ್ರವನಿಕ್ಕಿ ಸಲುಹಿದ ತಾಯಿ ತಂದೆ ಹತ್ತು ಕರೆವರಲ್ಲದ ಬೆನ್ನತ್ತಿ ಬರುವರೆ ಯಾರು ಆಡು ಸಂಗಡ ಬಾಬೋರಿಲ್ಲ. ಯಾರು ಬರ್ತಾರೆ? ಹೆತ್ತು ತಂದೆ ತಾಯಿಗಳೇ ಬರೋದಿಲ್ಲ. ಮನ್ಮನ್ನೆ ಬಂದಿರೋ ಹೆಂಡತಿ, ಈಗ ತಾಯಿ ಹೋಗ್ತಿರೋ ಮಗ ಏನ್ ಬರ್ಲಿಕ್ಕೆ ಸಾಧ್ಯ? ಆದ್ರಿಂದ ಪರಮಾತ್ಮ ಎಲ್ಲವೂ ನಿಮ್ಮದೇ ಅಂತ ಅವನಿಗೆ ಸಮರ್ಪಣೆ ಮಾಡಬೇಕು ನಾವು. ನೋಡ್ರಿ, ಭುಕ್ತಶೇಷಂ ಭಗವತೋ ಭೃತ್ಯಾತಿಥಿ ಪುರಸ್ಸರ ಭುಂಜೀತ ಹೃದ್ಗರಂ ವಿಷ್ಣು ಸ್ವರಂ ತದ್ಗತಮಾನಸಃ. ಎಲ್ಲವನ್ನೂ ಅವನು ಬರೀ ಅದನ್ನೇ ಹೇಳ್ತಾರೆ, ಊಟದಲ್ಲಿ ಮೌನವಾಗಿರಬೇಕು, ಪರಮಾತ್ಮನ ನಾಮಸ್ಮರಣೆಯಿಂದ ಮಾಡಬೇಕು. ಭುಂಜೀತ ಹೃದ್ಗರಂ ವಿಷ್ಣು, ಊಟ ಮಾಡಬೇಕು ಹೇಗೆ? ತನ್ನ ಹೃದಯದಲ್ಲಿರೋ ಪರಮಾತ್ಮರನ್ನ ಸ್ಮರಣೆ ಮಾಡ್ತಾ ಊಟ ಮಾಡಬೇಕು. ಸ್ಮರಂ ತದ್ಗತ ಮಾನಸಃ, ಹೀಗೆ ಹೇಳ್ತಾ ಇದ್ದಾರೆ. ಆ ಭೋಜನ ಮಂತ್ರದಲ್ಲೂ ಅನೇಕ ವಿಧಿಗಳಿವೆ. ಮಧ್ಯಾಹ್ನದ ನಂತರ ಆಯ್ತು, 12:30 1 ಗಂಟೆ ಊಟ ಆಯ್ತು. ನೆಕ್ಸ್ಟ್ ಏನು? 2 ತಾಸು ನಿದ್ದಿಬೇಕು ಸರ್. ಆಮೇಲೆ ಮುಂದಿನ ಕೆಲಸ. ಇಲ್ಲ ಒಂದು ಬ್ಯಾಟ್ರಿ ಚಾರ್ಜ್ ಆಗ್ಬೇಕು. ಎಷ್ಟೋ ತನಕ 10% ಉಳಿರೋದಷ್ಟೇ. ಬ್ಯಾಟ್ರಿ ಸೇವ್ ಹಾಕೊಂಡಿದ್ದು ಇಷ್ಟೋ ತನಕ, ಅದೂ ಖಾಲಿ ಆಗಿರ್ತದೆ. ಈಗ 2 ತಾಸು ನಿದ್ದೆ ಸರ್ವಥಾ ಇಲ್ಲ, ರಾತ್ರಿನೇ ಮಲ್ಕೊಳ್ಳಬೇಕು. ಏನ್ ಮಾಡ್ಬೇಕಾಗಾದ್ರೆ? ವೇದಶಾಸ್ತ್ರ ವಿನೋದೇನ ಕ್ರೀಡೆಯಲ್ಲಿ ಪುರುಷೋತ್ತಮ ಅಹಶೇಷಂ ಸಂಧ್ಯಾ ಉಪಾಸೀತಾತ ಪೂರ್ವವತ್. ವೇದಶಾಸ್ತ್ರ ವಿನೋದೇನ, ವೇದವನ್ನ ಪಠನೆ ಮಾಡಬೇಕು. ವಿಚಾರ ಮಾಡ್ರಿ, ಇದರಿಂದ ನಮ್ಮ ಸೈನ್ಸ್ ಇದೆ, ಇದರಿಂದ ನಮ್ಮ ಒಂದು ಆರೋಗ್ಯದ ಭದ್ರತೆ ಇದೆ. ಏನು? ಒಂದು ಮಲ್ಕೊಂಡ್ರ ಮತ್ತೆ ಎದ್ದೇಳಕ್ಕಾಗದೆ ಇರೋಷ್ಟು ದಪ್ಪ ಆಗ್ತೀವಿ. ಒಂದು ಕೂತು ಜೋರಾಗಿ ವೇದ ಪಠಣವನ್ನು ಮಾಡಿ ಯಾವಾಗ ದಪ್ಪ ಆಗೋದು? ತಿಂದಿದ್ದು ಕರಗದೆ ಒಳ್ಳೆ ದಪ್ಪ ಆಗೋದು. ತಿಂದಿದ್ದು ಕರಗಿಸ್ಬೇಕು ಅಂತಂದ್ರೆ ವೇದ ಜೋರಾಗಿ ಹೇಳ್ರಿ, ಘಂಟಾಘೋಷವಾಗಿ ವೇದವನ್ನು ಹೇಳ್ರಿ. ತಿಂದಿದ್ದು ಸುಟ್ಟ ಭಸ್ಮ, ಜೀರ್ಣ ಆಯ್ತಾ? ಕೊಬ್ಬು ಬರ್ಲಿಕ್ಕೆ ಜಾಗನೇ ಇಲ್ಲ. ಏನಾದ್ರೂ ತಿಂದಿರೋದು ಹಾಗೆ ಅಲ್ಲೇ ಕೂತ್ರೆ ಬಗ್ಗು ಬರ್ಲಿಕ್ಕೆ, ಮತ್ತೆ ಆಮೇಲೆ ಡಯಾಬಿಟೀಸ್, ಅದು BP ಎಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ನೆಕ್ಸ್ಟ್ರಿದ್ರೆ ನಮ್ಮ ಮನೆಯವರ ಅಜ್ಜ, ಮುತ್ತಜ್ಜ ಇದ್ದಾರೆ. ನಮ್ಮ ಮನೆಯವರ ಮುತ್ತಜ್ಜ ಮೊನ್ನೆ ತಾನೇ ಬಂದಿದ್ರು ಮನೆಗೆ. ಅವರು 94 ವರ್ಷ ಅವರಿಗೆ. ಊಟ ಮಾಡಿದ್ರೆ ಮಲ್ಕೊಳ್ಳಂಗಿಲ್ಲ, ಸುಮ್ಮನೆ ಚೇವಲ್ ಹಿಂಗೆ ಕೊಡ್ತಾರ. ಕೂತಲ್ಲೇ ಜೋರು ಹೊರಗೂ ಚಿಂತೆ ಇಲ್ಲ, ಬೆನ್ನಲ್ಲಿ ಕಚ್ಚಬಾರದು ಅಂತ ಅವ್ರ ವ್ರತ. ಕೂತಲ್ಲೇ ಜೋರು ಹೊರಗೂ ಚಿಂತೆ ಇಲ್ಲ, ಬೆನ್ನೆಲ್ಲ ಕಚ್ಚಬಾರ್ದು. ಯಾಕೆ ಹಿಂಗ್ ಮಾಡಿ? ಸ್ವಲ್ಪ ಕೂತಲ್ಲೇ ನಿದ್ದೆ ಮಾಡ್ತೀರಿ, ಸ್ವಲ್ಪ ಮಲ್ಕೋಬಾರ್ದ? ನಾ ಆರಾಮಿದ್ದಾಗೇನೆ ಮಲ್ಕೊಂಡಿಲ್ಲ, ಈಗೇನ್ ಮಕ್ಕಳು ನಾನು ನೋಡ್ರಿ. ಈಗ ಮಕ್ಕಳು ಖರೆ ಅಂದ್ರೆ ಈ 80 ದಾಟದೆ ಯಾವ ವಿಧಿ ನಿಷೇಧವೇ ಇಲ್ಲ. ಏಕಾದಶಿ ಉಪವಾಸ ಅದು ಇದು ಯಾವಿಲ್ಲ, ಆದ್ರೂ ಕುಳಿತಲ್ಲೇ ಕೂಡ್ತಾರೆ ಚೇರ್ ಮೇಲೇನೆ. ಮಲ್ಕೊಳ್ಳೋದು ರಾತ್ರಿ 9:30 ಒಂದು ಸರಿ ಬೆಳಿಗ್ಗೆ ಎದ್ರು ಅಂತ ಅನುಮತಿ ಬೆನ್ನ ಹಚ್ಚೋದೇ ಇಲ್ಲ. ನಾವು 1 ತಾಸು ಎದ್ದೀವಲ್ಲ, ಅಯ್ಯೋ ಬೆನ್ನ ಯಾಕೋ ಅಯಸ್ಕಾಂತದ ಜಗ್ತಿರ್ತೇವೆ ನೆಲ ನಮ್ಮ ಬೆನ್ನನ್ನ.
ಯಾವಾಗ ಬಿದ್ದೇವಪ್ಪ ಫ್ಯಾನ್ ಹಚ್ಕೊಂಡು ಬಿದ್ಬಿಟ್ರೆ ಮುಗಿದೋಯ್ತು. ಆದ್ರೂ ಕೆಲಸ ಮುಗೀತು. ನಮ್ದು ಗಂಡಸರು ಎಲ್ಲ ಹೊರಗೆ ಹೋಗಿ ಕೆಲಸ ಮಾಡಿ ಊಟ ಮಾಡಿ ಮಕ್ಕೊಂಡ್ರೆ ಈ ಕೆಲಸ, ಹೆಣ್ಮಕ್ಳು ಎಲ್ಲ ಅಡಿಗೆ ಮಾಡಿ ಮೊಸರು ಎಲ್ಲ ಹೊರಗೆ ಹಾಕಿ ಬಂದು ಮಕ್ಕೊಂಡ್ಬಿಟ್ರೆ ಸಂಜೆ ಕೇಳೋದೇ ಇಲ್ಲ. ತಗೋರಿ, ಹಾಗೆ ಮಾಡಬಾರದು. ವೇದಶಾಸ್ತ್ರ ವಿನೋದೇನ, ವೇದವನ್ನ ಓದಬೇಕು, ಆದಷ್ಟು ಶಾಸ್ತ್ರವನ್ನು ಓದಬೇಕು, ಈ ರೀತಿ ಎಲ್ಲ ಮಾಡಬೇಕು ಅಂತ ಹೇಳಿ, ತದನಂತರ ಇದರಲ್ಲಿ ಮಧ್ಯ ಮಧ್ಯದಲ್ಲಿ ನಾವು ಆಕಳಿಕೆ ಬರ್ತದೆ, ತೂಕಡಿಕೆ ಬರ್ತದೆ, ಮಾಡ್ರಿ ಒಂದು ಜಂಪ್ ಹೋಗ್ಲಿ ಚಿಂತಿಲ್ಲ. ಆದ್ರೂ ಯಾವಾಗ ಹೆಸರಾಗ್ತದೋ ಅವಾಗ ಪರಮಾತ್ಮನ ಸ್ಮರಣೆಯನ್ನ ಮಾಡಬೇಕು. ಸ್ಮರ್ತವ್ಯಂ ಸತತಂ ವಿಷ್ಣೋ ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೋ ವಿಧಿ ನಿಷೇಧಾಃ ಸ್ಯುಃ ಏತಯೋರೇವ ಕಿಂಕರಾಃ. ಸದಾಕಾಲ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿರುವ ಹಾಗೆ ಸಂತತಂ ಚಿಂತೆಯೇನಂತಂ ಅಂಧಕಾಲೇ ವಿಶೇಷದ ಅಂತ ಹೇಳಿರುವ ಹಾಗೆ ಇಲ್ಲಿ ಸ್ಮರ್ತವ್ಯ ಸತತಂ ವಿಷ್ಣೋ, ಸದಾಕಾಲ ಪರಮಾತ್ಮನ ಸ್ಮರಣೆಯನ್ನ ಮಾಡಬೇಕು. ಪರಮಾತ್ಮನ ಹಾಗಾದ್ರೆ ಯಾವಾಗ ಗ್ಯಾಪ್ ಕೊಡ್ಬೇಕು? ಯಾವಾಗ ಒಂದು ಸ್ವಲ್ಪ ಗ್ಯಾಪ್ ಕೊಡ್ಬೇಕಲ್ಲ. ಯಾವಾಗ ಕೊಡ್ಬೇಕು ಅಂತಂದ್ರೆ ಯಾವಾಗ್ಲೂ ಇಲ್ಲ. ವಿಸ್ಮರ್ತವ್ಯನ ಜಾತು ಚಿತ್, ಒಂದು ಕ್ಷಣವೂ ಕೂಡ ಪರಮಾತ್ಮನ ಮರಿಬಾರದು, ಒಂದು ಕ್ಷಣವೂ ಕೂಡ ಮರಿಬಾರದು. ಈ ರೀತಿಯಾಗಿ ವಿಧಿ ನಿಷೇಧಗಳು ಹೇಳ್ತಾ ಇದೆ, ಸಕಲ ವಾಂಗ್ಮಯವೇ ವೇದ ವಾಂಗ್ಮಯವೇ ಹೇಳ್ತಾ ಇದೆ, ಪರಮಾತ್ಮನನ್ನ ಒಂದು ಕ್ಷಣವೂ ಕೂಡ ನಾವು ಮರಿಬಾರದು. ಹೀಗೆ ಈಗ ಭಗವದ್ಗೀತೆಯಲ್ಲಿ ಬಂದಿರುವಂತಹ ಪುರುಷೋತ್ತಮ ಯೋಗವನ್ನ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ನೋಡ್ರಿ, ಇಲ್ಲಿ ಧರ್ಮೋ ಭವತ್ಯಧರ್ಮೋತಿ ಕುತೋ ಭಕ್ತೇ ಸ್ಥಳಾಚ್ಯುತ ಪಾಪಂ ಭವತಿ ಧರ್ಮೋತಿ ಯೋನ ಭಕ್ತೈ ಕೃತೋ ಹರೇಹೇ. ಯಾರು ಅಧರ್ಮವನ್ನ ಮಾಡಿ ಪರಮಾತ್ಮನ ಅಕಸ್ಮಾತಾಗಿ ಆ ಅಧರ್ಮವನ್ನ ಮಾಡಿ ಪರಮಾತ್ಮ ಸ್ಮರಣೆ ಮಾಡ್ತಾರೋ ಆ ಅಧರ್ಮವೂ ಕೂಡ ಧರ್ಮವಾಗುತ್ತೆ. ಯಾರು ಧರ್ಮವನ್ನ ಮಾಡಿಯೂ ಕೂಡ ಪರಮಾತ್ಮನ ಸ್ಮರಣೆ ಮಾಡದೇ ಹೋದ್ರೆ ಆ ಧರ್ಮಾಚರಣೆಯೂ ಕೂಡ ಅಧರ್ಮವಾಗುತ್ತೆ. ಹೀಗೆ ಆಚಾರ್ಯರು ಹೇಳ್ತಾ ಇದ್ದಾರೆ. ಮನ್ಮನ ಭಗವದ್ಭಕ್ತೋ ಮದ್ಯಾಜೀಮ ನಮಸ್ಕರು ನಿತ್ಯಂ ಭವೇಚ್ಛ ಮನ್ನಿಷ್ಟೋ ಭೂಷು ಪುರುಷಸ್ತಥ. ಹೀಗೆ ಮನ್ಮನ ಭವ, ಮದ್ಭಕ್ತೋ ಭವ, ಮದ್ಯಾಜಿ ಭವ, ನೀ ಮತ್ತೊಬ್ಬರಿಗೆ ಏನೇ ಕೊಡು, ಅದು ಪರಮಾತ್ಮ ಪ್ರೀತನಾಗಲಿ ಅನ್ನೋ ಭಾವನೆಯಿಂದ ಕೊಡು. ಮದ್ಭಕ್ತೋ ಭವ, ನನ್ನ ಭಕ್ತನೇ ಆಗು. ಮನ್ಮನ ಭವ, ನಿನ್ನ ಮನಸ್ಸನ್ನ ನನ್ನ ಹತ್ರ ಒತ್ತೆ ಇಡು ಅಂತ ಹೇಳ್ತಾನೆ ಪರಮಾತ್ಮ. ಈಸಿಗಿಡು ಅಂತ ನಾನ್ ನೋಡ್ಕೊಳ್ಳುತ್ತೇನೆ ನಿನಗೆ, ಎಲ್ಲವರಿಂದ ಮನಸ್ಸನ್ನು ನನ್ನ ಹತ್ರ ಒತ್ತೆ ಇಡು, ಈಸಿಗಿಡು, ನಾನ್ ನೋಡ್ಕೊಳ್ಳುತ್ತೇನೆ. ನಿನ್ನ ಇಡೀ ಸಂಸಾರವನ್ನು ನಾನು ನೋಡ್ಕೊಳ್ಳುತ್ತೇನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಹಾಮ್ಯಹಂ. ನೋಡ್ರಿ, ಯೋಗಕ್ಷೇಮ ಅಂದ್ರೆ ಏನ್ ಗೊತ್ತಾ? ಯೋಗ ಅಂತಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಏನಿದು ಅಪ್ರಾಪ್ತಸ್ಯ ಪ್ರಾಪ್ತಿ? ಇಲ್ಲದೇ ಇರುವಂತದ್ದನ್ನ ತಂದುಕೊಡುವಂಥದ್ದು ಯೋಗ ಅಂತ. ಹಾಗೆ ಪರಮಾತ್ಮನ ಸ್ಮರಣೆ ಯಾರು ಮಾಡ್ತಾರೋ ಅವರಿಗೆ ಅವರ ಹತ್ರ ಏನೇನು ಇರೋದಿಲ್ವೋ ಎಲ್ಲವೂ ಕೂಡ ಬರ್ತದೆ, ಅದು ಯೋಗ. ಕ್ಷೇಮ ಅಂತಂದ್ರೆ ಪ್ರಾಪ್ತಸ್ಯ ಸಂರಕ್ಷಣ, ಬಂದಿರುವಂತದ್ದನ್ನ ಪರಮಾತ್ಮ ಕಾಪಾಡ್ತಾನೆ. ಬರೀ ಹಿಂಗ್ ಬರೋದು ಹಿಂಗ್ ಹೋಗೋದು ಏನು ಬಂತು? ಪರಮಾತ್ಮ ಯೋಗ ಇಲ್ಲದೆ ಬರ್ತದೆ, ಕ್ಷೇಮ ಇದ್ದಿದ್ದೆಲ್ಲ ಪರಮಾತ್ಮ ಕಾಪಾಡ್ತಾನೆ. ಇದಕ್ಕಿಂತ ಇನ್ನೇನು ಬೇಕು? ಇದು ಭಕ್ತರಿಗೆ, ಪರಮಾತ್ಮನ ಸ್ಮರಿಸುವಂತ ಭಕ್ತರಿಗೆ. ಯಾರು ಪರಮಾತ್ಮನ ಸ್ಮರಣೆ ಮಾಡುವುದಿಲ್ಲ ಅವರಿಗೇನು? ಹಾಗಾಗಿ ಅವರಿಗೂ ಕೂಡ ಯೋಗಕ್ಷೇಮ ಭಾವನೆ. ಯಾರು ಪರಮಾತ್ಮ ಸ್ಮರಣೆ ಮಾಡೋದಿಲ್ಲ ಅವರಿಗೂ ಕೂಡ ಯೋಗ ಇಲ್ಲದೆ ಬರ್ತದೆ, BP ಶುಗರ್ ಬರ್ತದೆ, ಕ್ಷೇಮ ಬಂದಿದ್ದು ಹೋಗೋದೇ ಇಲ್ಲ, ಅಲ್ಲೇ ಕಾಯಂ. ಅಭಕ್ತರಿಗೆ, ಭಕ್ತರಿಗೂ ಯೋಗಕ್ಷೇಮ ವಹಾಮ್ಯಂ, ಅಭಕ್ತರಿಗೂ ಯೋಗಕ್ಷೇಮ ವಹಾಮ್ಯಂ. ಹೀಗೆ ಪರಮಾತ್ಮ ತನ್ನ ಭಕ್ತರನ್ನ ಉದ್ಧಾರ ಮಾಡ್ತಾನೆ. ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ನಾವು ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇಲ್ಲಿ ಕೊನೆಗೆ ಹೇಳ್ತಾರೆ, ಸರ್ವಾವರ್ಣಾಶ್ರಮೈರಿಷ್ಟು ಏಕ ಏವೇಜ್ಯತೆ ಸದಾ ರಮಾ ಬ್ರಹ್ಮಾದಯಸ್ತಸ್ಯ
ಪರಿವಾರತ್ಸ ಏವತು. ಈ ಪರಮಾತ್ಮ ಎಲ್ಲರಿಂದಲೂ ಕೂಡ ಪರಮಾತ್ಮನೇನೇ ವಂದ್ಯ. ಸದಾ ಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇ ಸದ್ಗುಣಂ. ಇಲ್ಲಿ ಎಲ್ಲಾ ರಮಾಬ್ರಹ್ಮಾಂದಿಗಳಿಂದಲೂ ಕೂಡ ಪರಮಾತ್ಮನೇ ವಂದ್ಯನಾಗಿದ್ದಾನೆ. ಮೊಟ್ಟ ಮೊದಲಿಗೆ ಇಲ್ಲಿ ಒಂದು ಪುರುಷೋತ್ತಮ ಒಂದು ಹೇಳ್ತಾರೆ. ಇಲ್ಲಿ ಜ್ವಾಮಿನೋ ಪುರುಷೋ ಲೋಕೆ ಕ್ಷರಕ್ಷಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಚತೆ. ಈ ಪುರುಷೋತ್ತಮವಾಸದಲ್ಲಿ ಪುರುಷೋತ್ತಮ ಯೋಗವನ್ನು ಹೇಳಲೇಬೇಕು. ಇಡೀ ಲೋಕದಲ್ಲಿ ಇಬ್ಬರು ಪುರುಷರಂತೆ. ಯಾರು? ಒಂದು ಕ್ಷರ ಪುರುಷರು, ಒಂದು ಅಕ್ಷರ ಪುರುಷರು. ಅಂದ್ರೆ ನಾಶ ಉಳ್ಳಂತಹ ಪುರುಷರು, ನಾಶ ಇಲ್ಲದೆ ಇರೋದು ಪುರುಷರು. ಹಾಗಾದ್ರೆ ಸ್ತ್ರೀಯರು ಇಲ್ಲೇ ಇಲ್ವಾ ಅಂತಂದ್ರೆ ಪುರುಷ ಅಂತಂದ್ರೆ ಗಂಡಸು ಅಂತ ಅರ್ಥ ಅಲ್ಲ, ಪುರ ಅಂತಂದ್ರೆ ದೇಹ ಅಂತ ಅರ್ಥ. ಅದರಲ್ಲಿ ಇರುವಂತಹ ವ್ಯಕ್ತಿಗಳು, ಜೀವಿಗಳು ಅಂತ ಅರ್ಥ. ಹಾಗಾದ್ರೆ ಸ್ತ್ರೀಯರೂ ಬರ್ತಾರೆ. ಯಾವ ನಾಶವಾಗುವಂತಹ ದೇಹದಲ್ಲಿ ಜೀವ ಇರುತ್ತಾನೋ ಅದು ಕ್ಷರ ಪುರುಷರು. ಯಾವ ಒಂದು ನಾಶ ಆಗದೇ ಇರುವಂತಹ ದೇಹದಲ್ಲಿ ಜೀವ ಇರ್ತಾನೋ ಅದು ಅಕ್ಷರ ಪುರುಷರು. ಯಾರದು? ಕ್ಷರ ಸರ್ವಾಣಿ ಭೂತಾನಿ. ಈ ಎಲ್ಲಾ ಭೂತಗಳು ಕೂಡ ಅಂದ್ರೆ ಎಲ್ಲಾ ಜೀವಿಗಳು ಕೂಡ ಕ್ಷರ. ಒಂದಲ್ಲ ಒಂದು ರೀತಿ ನಮಗೆ ನಾಶ ಇದೆ. ದೇಹತಃ, ಗುಣತಃ, ಕಾಲತಃ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ನಾಶ ಇದೆ. ಅವಾಗ ಕಾಣುವಂತ ಸಣ್ಣವರಿದ್ದಾಗ ಆ ಒಂದು ಕಣ್ಣಿಗೆ ಕಾಣುವಂತಹ ತೇಜಸ್ಸು ವಯಸ್ಸಾದ್ಮೇಲೆ ಕಾಣೋದಿಲ್ಲ, ಚಸ್ಮಾ ಬರ್ತಾವ, ಎದ್ದಡ್ಡಾಗ್ಲಿಕ್ಕೆ ಸರಿಯಾಗಿ ಆಗೋದಿಲ್ಲ. ದೇಹತಃ ನಾಶ ಇದೆ, ಕಾಲತಃ ಸ್ವಲ್ಪ ದಿನ ಮಾತ್ರ ಇರ್ತೇವೆ ನಾವು. ಹೀಗೆ ನಾವೆಲ್ಲ ಈ ನಾಶವಾಗುವಂತಹ ಶರೀರದಲ್ಲಿ ಇರುವಂತಹ ಪುರುಷರು ನಾವೆಲ್ಲ ಕ್ಷರ ಪುರುಷರು. ಅಕ್ಷರ ಯಾರು? ಕೂಟಸ್ಥೋಕ್ಷರ ಉಚ್ಚತೆ. ಅದೇ ಲಕ್ಷ್ಮೀದೇವಿ. ಆಕಾಶಕ್ಕೆ ನಾಶವಿಲ್ಲ, ಅದು ಯಾವುದೇ ರೀತಿಯಾದಂತ ವಿಕಾರ ಇಲ್ಲ ಆಕಾಶಕ್ಕೆ. ಹಾಗೆ ಲಕ್ಷ್ಮೀದೇವಿಗೂ ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲ. ಅವಳು ಅಕ್ಷರಳು, ಅಕ್ಷರ ಪುರುಷರು ಅವಳು. ಆದ್ದರಿಂದ ಉತ್ತಮ. ಹಾಗಾದ್ರೆ ಪರಮಾತ್ಮ ಎಲ್ಲಿ ಬಂದ ಅಂತಂದ್ರೆ ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತ ಯೋಲೋಕತ್ರಯಮಾವಿಶ್ಚ ಬೃಹತ್ತೌಗ್ಯೇ ಈಶ್ವರ. ಇವನೇ ಉತ್ತಮನಾದ ಪುರುಷೋತ್ತಮ, ಇವನೇ ಪರಮಾತ್ಮ. ಅವನೇನು? ಇವರಿಬ್ಬರಿಗಿಂತ ಭಿನ್ನನಾಗಿದ್ದಾನೆ. ಇದನ್ನ ಶಂಕರಾಚಾರ್ಯರು ಕೂಡ ಒಪ್ತಾರೆ. ಈ ಗೀತೆಯ 15ನೇ ಅಧ್ಯಾಯವನ್ನ ಸಕಲ ವೇದಾರ್ಥ ಸಂಗ್ರಹ ಅಂತ ಹೇಳ್ತಾರೆ. ಇಡೀ ಗೀತೆಯನ್ನ ಸಂಪೂರ್ಣ ಓದಬೇಕಂದ್ರೆ ಪುರುಷೋತ್ತಮ ಒಂದು ಆ ಅಧ್ಯಾಯವನ್ನ 10ನೇ ಅಧ್ಯಾಯ ಒಂದೇ ಸಾಕು. ವಿಚಾರ ಮಾಡ್ರಿ, ಶಂಕರಾಚಾರ್ಯರೇ ಇದನ್ನ ಸಕಲ ವೇದಗಳ ಅರ್ಥ ಅಂತ ಹೇಳ್ತಾರೆ ಅಂತಂದ್ರೆ ಅದೇ ಅಧ್ಯಾಯದಲ್ಲಿ ಬರುವಂತಹ ಈ ಮಾತು ಏನು? ಉತ್ತಮ ಪುರುಷ ಅನ್ಯ. ಉತ್ತಮನಾದ ಪುರುಷ ಬೇರೆ ಇದ್ದಾನೆ ಅಂದ್ರೆ ಅವರಿಗೂ ಇತ್ತು. ಜೀವ ಪರಮಾತ್ಮನಿಗೆ ಭೇದವೇ ಇದೆ, ಅಭೇದ ಇಲ್ಲ ಅನ್ನೋದು ಅವರಿಗೂ ಗೊತ್ತಿದೆ. ಅವರು ಕೂಡ ಭೇದವನ್ನೇ ಅಂಗೀಕಾರ ಮಾಡ್ತಾರೆ, ಅಭೇದವನ್ನ ಅಲ್ಲ. ಈ ರೀತಿ ಆ ಪರಮಾತ್ಮ ಈ ಕ್ಷರ ಪುರುಷ ಅಕ್ಷರ ಪುರುಷನಿಂದಲೂ ಕೂಡ ಭಿನ್ನನಾದವನು. ಅವ ಎಲ್ಲಿದ್ದಾನೆ? ಲೋಕತ್ರಯಮಾವಿಶ್ಯ. ಏನಾಚಾರ ಈಗ ತಾನೇ 14 ಲೋಕ ಅಂತ ಹೇಳಿದ್ರೆ ಈ ಬರೀ 3 ಲೋಕ ಅಂತ ಹೇಳಿ ಕಟ್ಟಿರಲ್ಲ. ಹೌದು, 3 ಲೋಕ. ಯಾಕೆ? ಭೂಲೋಕ ಒಂದು, ಭೂಲೋಕದ ಮೇಲಿನ ಎಲ್ಲಾ ಲೋಕಗಳು ಊರ್ಧ್ವಲೋಕ ಅಂತ. ಭೂಲೋಕದ ಕೆಳಗಿನ ಎಲ್ಲಾ ಲೋಕಗಳು ಅತಲ ವಿತಲ ಸುತಲ ತಲಾತಲ ಸಾತಲ ಮಹಾತಲ ಪಾತಾಳ ಎಲ್ಲವೂ ಕೂಡ ಅದು ಅಧೋಲೋಕ ಅಂತ. ಊರ್ಧ್ವಲೋಕ, ಭೂಲೋಕ, ಅಧೋಲೋಕ, 3 ಲೋಕ ಆಯ್ತಲ್ಲ. 3 ಲೋಕದಲ್ಲೂ ಕೂಡ ಪರಮಾತ್ಮನಿದ್ದು ಪ್ರೇರಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಹೊರಗಡೆ ಇದ್ದು ಧಾರಣೆ ಮಾಡ್ತಾನೆ. ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ. ವಿಭಕ್ತಿ ಅವ್ಯಯ ಈಶ್ವರ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ನಾನು ಕ್ಷರಕ್ಕಿಂತಲೂ ಅತ್ಯಂತ ಅತೀತನಾಗಿದ್ದೇನೆ. ಆ ಅಕ್ಷರಳಾದ ಲಕ್ಷ್ಮೀಗಿಂತಲೂ ಕೂಡ ಉತ್ತಮನಾಗಿದ್ದಾನೆ. ಆದ್ದರಿಂದ ಅತಃ ಅಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ನಾನು ಈ ಲೋಕದಲ್ಲಾಗಲಿ ವೇದದಲ್ಲಾಗಲಿ, ಜನರಿಂದಾಗಲಿ ವೇದದಲ್ಲಾಗಲಿ ನಾನು ಪುರುಷೋತ್ತಮ ಅಂತ ಕರೆಸ್ಕೊಳ್ಪಡುತ್ತೇನೆ. ಹೀಗೆ ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಮುಕ್ತಂ ಮಯಾನಗ ಏತದ್ ಬುದ್ಧ ಬುದ್ಧಿಮಾಂಸ ಕೃತಕೃತ್ಯಶ್ಚ ಭಾರತ
ಅತ್ಯಂತ ರಹಸ್ಯವಾದಂತಹ ಒಂದು ಜ್ಞಾನವನ್ನು ನಿನಗೆ ಕೊಟ್ಟಿದ್ದೇನೆ, ನೀರನ್ನ ಸರಿಯಾಗಿ ಕೇಳು ಅಂತ ಹೇಳಿ ಆಚಾರ್ಯರು ಈ ರೀತಿ ನಾವು ಮಾಡಬೇಕು. ಪರಮಾತ್ಮನ ಬೆಳಗ್ಗೆಯಿಂದ ಸಾಯಂಕಾಲದಿಂದ ಪರಮಾತ್ಮನ ಸ್ಮರಣೆ ಹೀಗೆ ಇರಬೇಕು ಅಂತ ಹೇಳ್ತಾ, ಎಲ್ಲ ವೇದಾಹಮೇಕಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ದಮದಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ರ ಧೀರೋ ನಾಮಾನಿ ಕೃತ್ಯಾಭಿಮದಮ್ಯಗಾಸ್ತೆ. ಇಡೀ ಎಲ್ಲಾ ಋಷಿಮುನಿಗಳು ಎಲ್ಲಾ ದೇವತೆಗಳು ಒಂದು ಮೋಕ್ಷವನ್ನು ಹೊಂದುತ್ತಾರೆ ಅಂತಂದ್ರೆ ಅದು ಪರಮಾತ್ಮನ ಒಂದು ಚಿಂತನೆಯಿಂದಲೇನೆ. ಇನ್ನು ಯಾರ ಚಿಂತನೆಯಿಂದಲೂ ಕೂಡ ಮೋಕ್ಷವನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಾಣ್ಯಪ್ಪಂತ ತಮೇವ ವಿದ್ವಾನ್ ಅಮೃತ ಇಹ ಭವತಿ, ನಾಣ್ಯಪ್ಪಂತ ಅಯನಾಯ ವಿದ್ಯತೆ ತಮೇವ ವಿದ್ವಾನ್. ನಾವು ಒಂದಿಷ್ಟು ದಾನ ಕೊಟ್ವಿ, ಇಷ್ಟು ಉಪವಾಸಗಳನ್ನೆಲ್ಲ ಮಾಡಿದ್ವಿ, ಇಂತಹ ಗುಡಿ ಕಟ್ಟಿಸ್ಕೊಟ್ವಿ, ಇದು ಮಾಡಿದ್ವಿ ಅಂತ ಮೋಕ್ಷ ಸರ್ವದಾ ಸಿಗೋದಿಲ್ಲ ನಮಗೆ. ಪರಮಾತ್ಮನನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಮೋಕ್ಷ. ತಮೇವಿದ್ದು ಹಾಗಾದ್ರೆ ಅವನ್ನೆಲ್ಲ ಮಾಡಬಾರ್ದ? ಅವು ಎಲ್ಲ ಮಾಡಬೇಕು. ಅದು ನಮ್ಮ ಅಂತಃಕರಣ ಶುದ್ಧಿಗೆ ಮಾತ್ರ. ಗುಡಿ ಕಟ್ಟಿಸಿ ಎಲ್ಲಾ ಮಾಡಿ ಆದ್ಮೇಲೆ ನಮ್ಮ ಹೆಸರು ಬರಬೇಕು ಅಂತೇಳಿ ಅದು ಮಾಡಬಾರ್ದು. ಮೊದಲು ನನ್ನಗೂ ಅಲ್ಲೇ ಬರಬಾರ್ದು. ಪರಮಾತ್ಮ ಕೊಟ್ಟ ಅವನಿಗೆ ವಾಪಸ್ ಕೊಟ್ಟಿದ್ದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಈ ರೀತಿ ಭಾವನೆ ಬೇಕು. ಅದು ಅಂತಃಕರಣ ಶುದ್ಧವಾಗೋದು. ಆ ಶುದ್ಧವಾದ ಅಂತಃಕರಣದಲ್ಲಿ ಜ್ಞಾನ ಎಂಬ ದೀಪವನ್ನು ಬೆಳಗಿಸಿ ಅದನ್ನ ಭಕ್ತಿಯಿಂದ ಇನ್ನೂ ಪ್ರಕಾಶಮಾನವಾಗಿ ಮಾಡಿದಾಗ ಪರಮಾತ್ಮನ ದರ್ಶನ ಆಗುತ್ತೆ. ಆವಾಗ ಪರಮಾತ್ಮ ದರ್ಶನ ಆದಾಗ ತದನಂತರ ಇನ್ಯಾವ ಜನ್ಮದಲ್ಲಿ ಮೋಕ್ಷ ಆಗುತ್ತೋ ಗೊತ್ತಿಲ್ಲ. ಈಗ ನಾವು ATM ಕಾರ್ಡ್ ಹಾಕಿದ ತಕ್ಷಣ ಹಣ ಬರ್ತದೆ, ಹಾಗಲ್ಲ. ಅಲ್ಲಿ ಪರಮಾತ್ಮ ದರ್ಶನ ಆದ ತಕ್ಷಣ ಮೋಕ್ಷ ಸಿಗಬೇಕು ಅಂತ ಇಲ್ಲ. ಈ ಅನೇಕ ಜನ್ಮಗಳು ಆದ ಮೇಲೆ ಮೋಕ್ಷ ಸಿಗ್ಬೋದು ನಮಗೆ. ನಾವು ಭಾಗವತದಲ್ಲಿ ಕೇಳಿದ್ರೆ ಅಜಾಮಿಲನ ಕತೆ ಬಂದ್ರಪ್ಪ, ಎಲ್ಲ ವಿಷ್ಣುದೂತರು ಬಂದ್ರು, ಪರಮಾತ್ಮ ದರ್ಶನ ಆಯ್ತು, ಅಜಾಮಿಲ ಡೈರೆಕ್ಟ್ ಮೋಕ್ಷಕ್ಕೆ ಹೋದ ಅಂತ ಇಲ್ಲ. ಅವನು ಹೋಗಿ ಮತ್ತೆ ಆ ನಾರಾಯಣಾಶ್ರಮದಲ್ಲಿ ಅನೇಕ ವರ್ಷ ತಪಸ್ಸನ್ನ ಮಾಡಿ ತದನಂತರ ಮೋಕ್ಷಕ್ಕೆ ಹೋದ ಅವನು ಅಜಾಮಿಲ. ಹೀಗೆ ತಮೇ ವಿದ್ವಾನ್ ಅಮೃತ ಈಗ ಭವತಿ, ಪರಮಾತ್ಮನ್ನು ತಿಳಿದುಕೊಂಡ ಮೇಲೆ ಅಮೃತ ಭವತಿ. ಅಮೃತ ಶಬ್ದ ವಾಚ್ಯವಾದದ್ದು ಮೋಕ್ಷ. ಮೋಕ್ಷ ಸಿಗೋದು ಅವಾಗಲೇ ಅಲ್ಲ. ಬೇರೆ ಯಾವ್ದಾದ್ರು ಶಾರ್ಟ್ಕಟ್ ರೂಟ್ ಇದ್ರೆ ಹೇಳಿಲ್ಲ, ಸ್ವಲ್ಪ ಕಲ್ಲು ಮುಳ್ಳಿದ್ರು ಚಿಂತಿಲ್ಲ, ಶಾರ್ಟ್ಕಟ್ ರೂಟ್ ಇದ್ರೆ ಹೇಳ್ರಿ ಮೋಕ್ಷಕ್ಕೆ ಹೋಗೋದು ಅಂದ್ರೆ ನಾಣ್ಯಪ್ಪಂತ ಅಯನಾಯ ವಿದ್ಯತೆ. ಬೇರೆ ಪಂಥವೇ ಇಲ್ಲ, ಬೇರೆ ದಾರಿಯೇ ಇಲ್ಲ. ಪರಮಾತ್ಮ ತಿಳ್ಕೊಂಡವರಿಗೇನೇ ಮೋಕ್ಷ. ಏನು ತಿಪ್ಪಲ್ಲಾರಿ ಹಾಕಿದ್ರು ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನ್ ಮಾಡಿದ್ರು ಕೂಡ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮನ ತಿಳಿದುಕೊಳ್ಳಬೇಕು, ಅಂತಃಕರಣ ಶುದ್ಧ ಮಾಡಿಕೊಳ್ಳಬೇಕು. ಕೊನೆಗೆ ಆಚಾರ್ಯ ಹೇಳ್ತಾರೆ, ಆನಂದ ತೀರ್ಥಮುನಿನ ವ್ಯಾಸವಾಕ್ಯ ಸಮುದ್ಧತಿ ಸದಾಚಾರಸ್ಯ ವಿಷಯ ಕಥಾ ಸಂಕ್ಷೇಪದ ಶುಭ. ನಾನು ಹೇಳಿದ್ದೀನಿ ಅಂತ ನಂಬಬೇಡಿ ನೀವು. ಆಚಾರ್ಯ ಹೇಳೋದು ನೋಡ್ರಿ, ಅವ್ರ ಪ್ರತಿ ಕಡೆನೂ ಅಷ್ಟೇ. ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಾಗಲಿ ಅಣುಭಾಷ್ಯದಲ್ಲಾಗಲಿ ಎಲ್ಲ ಕಡೆಯೂ ಅಷ್ಟೇ ಅವರು ಒಂದೊಂದು ಪುರಾಣದ ಶ್ಲೋಕಗಳನ್ನೇ ಕೋಟ್ ಮಾಡ್ತಾರೆ. ನಿಮಗೆ ಪರಮ ಆಪ್ತರಾದವರು ವೇದವ್ಯಾಸರಲ್ಲ, ಅವರ ಮಾತನ್ನೇ ನಾನು ಹೇಳಿದ್ದು ನೋಡ್ರಿ. ಇಂತಹ ಪುರಾಣದಲ್ಲಿ ಇಂತಹ ಶ್ಲೋಕ ಬರೆದಿರ್ತಾರೆ. ವ್ಯಾಸವಾಕ್ಯ ಸಮುದ್ಧತಿ, ವೇದವ್ಯಾಸನ ಮಾತಿನ ಅನುಸಾರವಾಗಿ ನಾನು ಬರೆದಿದ್ದು. ಅವರ ಮಾತು ನಂಬ್ತಿರಲ್ಲ, ಹಾಗಾಗಿ ಇದು ನಂಬಬೇಕು ನೀವು ಅಂತ. ಸದಾಚಾರಸ್ಯ ವಿಷಯ ಕೃತ ಸಂಕ್ಷೇಪದ ಶುಭ. ನೋಡ್ರಿ ಆಚಾರ್ಯ 1 ಗಂಟೆ ತನಕ ಹೇಳಿದ್ರಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಷ್ಟು ಮಾಡಬೇಕು ಅಂತ. ಇನ್ನೊಮ್ಮೆ ಹೇಳಿ ಅಂತ ಹೇಳಿದ್ರೆ ಅದೇ ಹೇಳಿಕ್ಕೆ ಆಗೋದಿಲ್ಲ. ಇವು ಆಚಾರ್ಯ ಹೇಳ್ತಾರೆ ಸಂಕ್ಷೇಪದ, ಇದನ್ನೇ ನಾನು ಸ್ವಲ್ಪ ಶಾರ್ಟ್ಕಟ್ ಆಗಿ ಹೇಳಿದ್ದು ಅಂತ, ಬಹಳ ಸಣ್ಣದಾಗಿ ಹೇಳಿದ್ದು ಅಂತ ಆಚಾರ್ಯ ಹೇಳ್ತೀವಿ. ಇನ್ನ ಎಷ್ಟಿರ್ಬೇಕು ಹಾಗಾದ್ರೆ, ಹೌದಾ? ಆದ್ರಿಂದ ಹೀಗೆ ಎಲ್ಲರೂ ಹೇಳಿ ಕೊನೆಗೆ ಮತ್ತೆ ಮಂಗಳಾಚರಣೆ ಮಾಡ್ತಾರೆ. ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವತ್ತನು ಅಶೇಷ ದೋಷರಹಿತ ಪ್ರಿಯತಾಂ ಪುರುಷೋತ್ತಮ, ಎಲ್ಲಾ ಕಲ್ಯಾಣ ಗುಣದಿಂದ ಕೂಡಿರುವಂತಹ ಅತ್ಯಂತ ಪರಮ ಪುರುಷನಾದ ಆ ಪರಮಾತ್ಮ, ದೋಷರಹಿತನಾದ ಪರಮಾತ್ಮ ಈ ಪುರುಷೋತ್ತಮ ಪ್ರಿಯತಾಂ, ಪುರುಷೋತ್ತಮ ಪ್ರೀತನಾಗಲಿ ಅಂತ ಹೇಳ್ತಾ, ಇದು ಶ್ರೀಮದಾನಂದ ಭಗವತ್ಪಾದಾಚಾರ್ಯ ರಚಿತ ಸದಾಚಾರ್ಯ ಸ್ಮೃತಿ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು.